ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮೋ ನಮೋ ನಾಥ ನಮೋ ನಮಸ್ತೆ. ನಮೋ ನಮೋ ರಾಮ ನಮೋ ನಮಸ್ತೆ. ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೇಮಿ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಕೋದಂಡರಾಮಸ್ವಾಮಿ ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರೈಸುತ್ತಾ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ರಥೋತ್ಸವ ಸೇವೆಯನ್ನು ಭಕ್ತರಿಂದ ಸಾಕ್ಷಾತ್ತಾಗಿ ಪಡೆದುಕೊಳ್ಳತಕ್ಕಂತಹದ್ದು. ವಿಶೇಷವಾಗಿ ಭಕ್ತರೆಲ್ಲರೂ ಕೂಡ ಈ ಉತ್ಸವದಲ್ಲಿ ಸಾಕ್ಷಾತ್ತಾಗಿ ಭಾಗಿಗಳಾಗುವಂತಹ ಭಾಗ್ಯವನ್ನು ಪಡೆದುಕೊಂಡಿರುತ್ತಾರೆ. ಉಳಿದ ವಾಹನ ಸೇವೆಗಳಲ್ಲಿ ಕೇವಲ ನೀರಾಜನವನ್ನು ಮಾತ್ರ ಅರ್ಚಕರಿಗೆ ಕೊಡುವಂತಹ ಸಾಧ್ಯತೆ ಇರುತ್ತದೆ. ಆದರೆ ರಥೋತ್ಸವ ಸಂದರ್ಭದಲ್ಲಿ ರಥವನ್ನು ಎಳೆಯುವಂತಹ ಬಹಳ ಮುಖ್ಯವಾದ ಮನಸ್ಸಿಗೆ ಮುದವನ್ನು ನೀಡತಕ್ಕಂತಹ ಕಾರ್ಯದಲ್ಲಿ ಪ್ರವೃತ್ತರಾಗುವಂತಹ ಅದ್ಭುತ ಭಾಗ್ಯಶಾಲಿಗಳಾಗಿರುತ್ತಾರೆ. ಅಂತಹ ಆ ಭಾಗ್ಯವನ್ನು ಪ್ರತಿಯೊಬ್ಬ ಭಕ್ತರು ಕೂಡ ತಮ್ಮದಾಗಿಸಿಕೊಳ್ಳಲಿಕ್ಕಾಗಿ ಅತ್ಯಂತ ಉತ್ಸಾಹದಿಂದ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು. ಸಮಸ್ತ ಬ್ರಹ್ಮಾಂಡವನ್ನು ರಥದ ರೂಪದಲ್ಲಿ ಚಿತ್ರಿಸಿ ಬ್ರಹ್ಮಾಂಡದ ಪ್ರವೃತ್ತಿಯಾಗಲಿ ಅಥವಾ ಅದರ ಸ್ಥಿತಿಯಾಗಲಿ ಎಲ್ಲವೂ ಕೂಡ ಒಳಗಡೆ ಇರುವಂತಹ ಆ ಭಗವಂತನ ಅಧೀನ, ಅವನ ಇಚ್ಛೆಗೆ ಅನುಗುಣವಾಗಿಯೇ ನಡೆಯುತ್ತದೆ ಅನ್ನುವಂತಹ ಜ್ಞಾನವನ್ನು ಲೋಕಕ್ಕೆ ನೀಡುತ್ತಾ, ನಮ್ಮ ಶರೀರ ಅನ್ನತಕ್ಕಂತಹದ್ದು ಕೂಡ ರಥವೇ. ಆ ರಥ ನಡೆಯಬೇಕಾದರೂ ಕೂಡ ಒಳಗಡೆ ಭಗವಂತ ಇರಬೇಕು. ಭಗವಂತ ಇದ್ದು ನಮ್ಮನ್ನು ಪ್ರೇರಿಸಿದರೆ ಆ ಭಗವಂತನ ಅನುಗ್ರಹದಿಂದ ಜೀವಾತ್ಮ ಈ ರಥವನ್ನು ನಡೆಸ್ತಕ್ಕಂಥವನಾಗ್ತಾನೆ. ಹೀಗೆ ಪ್ರತಿಯೊಂದು ಅಂಶದಲ್ಲಿಯೂ ಕೂಡ ರಥದೊಂದಿಗೆ ಸಾಮ್ಯವನ್ನು ನಾವು ಜೀವನದಲ್ಲಿ ಕಾಣ್ತಾ ಇರ್ತೇವೆ. ಆದ್ದರಿಂದ ಆ ರಥೋತ್ಸವ ಕಾರ್ಯಕ್ರಮ ಅನ್ನುವಂತಹದ್ದು ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮವಾಗಿರುತ್ತದೆ. ಇಂತಹ ರಥೋತ್ಸವದಲ್ಲಿ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿದಂಥವರಾಗಿ ನಾವು ಪಾಲ್ಗೊಂಡು ಆ ಭಗವಂತನ ಲಕ್ಷ್ಮಣದೇವರ ಹಾಗೂ ಸೀತಾದೇವಿಯ ಹನುಮಂತ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ರಾಮ ಎಂದಾಕ್ಷಣವೇ ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಎಲ್ಲರೂ ಕೂಡ ಸ್ಮರಣೆಗೆ ಬರತಕ್ಕಂಥವರಾಗ್ತಾರೆ. ವಿಶೇಷವಾಗಿ ಹನುಮಂತ ದೇವರು. ರಾಮ ಎಲ್ಲಿಯೋ ಅಲ್ಲಿ ಹನುಮ, ಹನುಮ ಎಲ್ಲಿಯೋ ಅಲ್ಲಿ ರಾಮ ಅನ್ನುವಂತಹದ್ದು. ಇದು ರಥವನ್ನು ಇರಿಸಿರತಕ್ಕಂತಹ ಸ್ಥಳ ನೋಡ್ತಾ ಇದ್ದೇವೆ. ಅಂತಹ ಆ ಸ್ಥಳದಿಂದ ರಥದ ಸೇವೆ ಅನ್ನುವಂತಹದ್ದು ಪ್ರಾರಂಭವಾಗ್ತಾ ಇದೆ. ಜಿ.ಆರ್. ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿಕೊಂಡಂಥವರಾಗಿ ವಿಶೇಷವಾಗಿ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಾ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಅವರ ವಿಶೇಷವಾದಂತಹ ಸೇವೆಯಿಂದ ಸಂತುಷ್ಟನಾದಂತಹ ಭಗವಂತ ಅವರ ಪ್ರಾರ್ಥನೆಯಂತೆ ಲೋಕವನ್ನು ಸುಭಿಕ್ಷೆಯಿಂದ ಇರಿಸಿದ್ದಾನೆ. ಭಕ್ತರನ್ನೆಲ್ಲರನ್ನು ಕೂಡ ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾ ಇದ್ದಾನೆ. ರಾಮ ನಾಮ ಧ್ಯಾನ ಮಾಡುವಂತೆ ಪ್ರೇರೇಪಿಸುತ್ತಿದ್ದಾನೆ. ರಾಮನಾಮವ ಧ್ಯಾನವನ್ನು ಮಾಡುತ್ತಾ ಅದ್ಭುತವಾದಂತಹ ಫಲಗಳನ್ನು ಲೋಕದಲ್ಲಿ ವ್ಯಕ್ತಿಗಳು ಪಡೆದುಕೊಳ್ತಾ ಇದ್ದಾರೆ. ವಾಲ್ಮೀಕಿ ವಿಶೇಷವಾಗಿ ರಾಮಾಯಣದ ರಚನೆಯನ್ನು ಮಾಡುವ ರೀತಿಯಲ್ಲಿ ಭಗವಂತನ ಅನುಗ್ರಹವನ್ನು ರಾಮನಾಮ ಧ್ಯಾನದ ಮುಖಾಂತರ ಪಡೆದುಕೊಂಡಿರತಕ್ಕಂತಹದ್ದು. ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆಗಿರತಕ್ಕಂತಹ ರೀತಿಯಲ್ಲಿ ಭಗವಂತನನ್ನು ಸೇವಿಸುತ್ತಾ ಭಗವಂತನಲ್ಲಿ ಅಪಾರವಾಗಿರತಕ್ಕಂತಹ ಭಕುತಿಯನ್ನು ಮಾಡತಕ್ಕಂತಹದ್ದು. ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ತಿರುಪತಿ ಕ್ಷೇತ್ರದಲ್ಲಿ ಈಗ ಆರಂಭವಾಗ್ತಾ ಇದೆ. ರಥವನ್ನು ಅಧಿಷ್ಠಿಸಿದಂತಹ ಸ್ವಾಮಿ ಕೋದಂಡರಾಮ ಸ್ವಾಮಿ ಭಕ್ತ ಕೋಟಿಯನ್ನು ತನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಅವರಿಂದ ರಥವನ್ನು ಎಳೆಸಿಕೊಳ್ಳುತ್ತಾ ಅವರನ್ನು ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಅಕುಂಠಿತವಾದಂತಹ ಭಕುತಿಯನ್ನು ಮಾಡುತ್ತಾ ವಿಶೇಷವಾಗಿ
ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ದೇವಾದಿದೇವ ಎಂಬುದಾಗಿ ಶ್ರೀರಾಮಚಂದ್ರನಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರಾರ್ಥನೆ. ಎಲ್ಲರ ಆಪತ್ತುಗಳನ್ನು ಪರಿಹಾರ ಮಾಡತಕ್ಕಂತಹ ಸರ್ವ ಸಂಪತ್ತುಗಳನ್ನು ನೀಡುವಂತಹ ಲೋಕದಲ್ಲಿ ಅತ್ಯಂತ ಸುಂದರನಾದಂತಹ ಲೋಕ, ಎಲ್ಲರಿಗೂ ಕೂಡ ಅತ್ಯಂತ ಇಷ್ಟನಾದಂತಹ ರಾಮನನ್ನು ನಾವು ಮೇಲಿಂದ ಮೇಲೆ ನಮಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ನಮಃ ಕೋದಂಡಹಸ್ತಾಯ ಸಂಧೀಕೃತಶರಾಯ ಚ ದಂಡಿತಾಖಿಲದೈತ್ಯಾಯ ರಾಮಾಯಾಪನ್ನಿವಾರಿಣೇ ಆಪನ್ನಜನರಕ್ಷೈಕದೀಕ್ಷಾಯಾಮಿತತೇಜಸೇ ನಮೋऽस्तु ವಿಷ್ಣವೇ ತುಭ್ಯಂ ರಾಮಾಯಾಪನ್ನಿವಾರಿಣೇ ರಾಮಾಯಾಪನ್ನಿವಾರಿಣೇ. ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ರಥೋತ್ಸವ ಕಾರ್ಯಕ್ರಮದ ವೈಭವವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಕೋದಂಡಹಸ್ತನಾದಂತಹ ಸ್ವಾಮಿಗೆ ನಮನವನ್ನು ಸಲ್ಲಿಸುತ್ತಿದ್ದೇವೆ. ಸಂಧೀಕೃತ ಶರಣಾಗಿದ್ದಾನೆ, ದಂಡಿತ ಅಖಿಲ ದೈತ್ಯನಾಗಿದ್ದಾನೆ ಆ ಸ್ವಾಮಿ. ಅಂತಹ ರಾಮನನ್ನು, ಎಲ್ಲರ ಆಪತ್ತುಗಳನ್ನು ಪರಿಹಾರ ಮಾಡತಕ್ಕಂತಹ, ದೂರ ಮಾಡತಕ್ಕಂತಹವನನ್ನು ಶರಣು ಹೊಂದುತ್ತಾ ಇದ್ದೇವೆ. ಅಂತಹ ಸ್ವಾಮಿಯಲ್ಲಿ ವಿಶೇಷವಾದಂತಹ ಭಕುತಿಯನ್ನು ಮಾಡುವ ಭಾಗ್ಯ ಇದು ನಾವೆಲ್ಲರೂ ಕೂಡ ಪಡೆದುಕೊಂಡಿರುವಂತಹದ್ದು. ಹರತ್ಯಾರ್ತಿಂಚ ಲೋಕಾನಾಂ ಯೋ ವಾ ಮಧುನಿಷೂದನಃ ನಮೋऽस्तु ಹರಯೇ ತುಭ್ಯಂ ರಾಮಾಯಾಪನ್ನಿವಾರಿಣೇ. ದಾರೋ ಸಹಿತ ಚಂದ್ರಾವತಂ ಸಧ್ಯಾತಸ್ವಮೂರ್ತಯೇ ನಮಃ ಸತ್ಯಸ್ವರೂಪಾಯ ರಾಮಾಯಾಪನ್ನಿವಾರಿಣೇ. ಸರ್ವದೇವಾಹಿತಾಸಕ್ತ ದಶಾನನ ವಿನಾಶಿನೇ ನಮೋऽस्तु ದುಃಖಧ್ವಂಸಾಯ ರಾಮಾಯ ಆಪನ್ನಿವಾರಿಣೆ. ರಾಮನ ನಾಮವನ್ನು ಸ್ಮರಿಸುತ್ತಾ ರಥವನ್ನು ಭಕ್ತರು ಬಹಳ ಭಕ್ತಿಯಿಂದ ಎಳಿತಾ ಇದ್ದಾರೆ. ರಥೋತ್ಸವ ಕಾರ್ಯಕ್ರಮ ಆರಂಭಗೊಂಡಿದೆ. ಸಂಘೆ ಶಕ್ತಿ ಕಲೌ ಯುಗೆ, ಒಗ್ಗಟ್ಟಾಗಿ ಇದ್ದದ್ದು ಅಂತಾದರೆ ಕಲಿಯುಗದಲ್ಲಿ ನಾವು ಏನನ್ನಾದರೂ ಸಾಧಿಸಬಹುದು. ಅದಕ್ಕೆ ದೃಷ್ಟಾಂತವೇ ಈ ರಥೋತ್ಸವ. ರಥದ ಉತ್ಸವದಲ್ಲಿ ಭಕ್ತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಿಗೇನೆ ಆ ರಥವನ್ನು ಎಳೆಯುವ ಕಾರ್ಯದಲ್ಲಿ ಪ್ರವೃತ್ತರಾಗ್ತಾರೆ. ರಥವನ್ನು ಎಳೆದಿದ್ದು ಒಬ್ಬನಲ್ಲ, ಅಲ್ಲಿರ್ತಕ್ಕಂತಹ ಎಲ್ಲರೂ ಎಳೆದಿದ್ದಾರೆ. ಕೆಲವರು ಸುಮ್ಮನೆ ಮುಟ್ಟಿರ್ತಾರೆ, ಆದರೂ ಕೂಡ ಪೂರ್ಣ ಫಲವನ್ನು ಪಡಿತಾರೆ. ಹೀಗೆ ಎಲ್ಲರ ಸಂಪೂರ್ಣ ಸಹಕಾರದಿಂದ ರಥೋತ್ಸವ ಅನ್ನುವಂತಹದ್ದು ಬಹಳ ವಿಶಿಷ್ಟವಾಗಿ ನಡೆಯತಕ್ಕಂಥದ್ದು. ಇಂತಹ ರಥೋತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ನಾವು ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಾ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಭೂರಿ ಭೂಧರ ಕೋದಂಡ ಮೂರ್ತಿ ಧ್ಯೇಯ ಸ್ವರೂಪಿಣೆ ನಮೋऽस्तु ತೇಜೋನಿಧಯೇ ರಾಮಾಯಾಪನ್ನಿವಾರಿಣೆ. ಭೂವರಾಹ ಸ್ವರೂಪಾಯ ನಮೋ ಭೂರಿ ಪ್ರದಾಯಿನೇ. ಭೂವರಾಹ ಸ್ವರೂಪನು ಅವನೇ, ಭೂರಿ ಪ್ರದಾತ ಅವನೇ ಆಗಿದ್ದಾನೆ, ಹಿರಣ್ಯ ಗರ್ಭನು ಅವನೇ. ಅಂತಹ ರಾಮನನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಆ ರಾಮನಲ್ಲಿ ಅಪಾರವಾದಂತಹ ಭಕುತಿಯನ್ನು ಮಾಡ್ತಾ ಇದ್ದೇವೆ. ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದಲೇ ಸಂತುಷ್ಟನಾಗ್ತಾನೆ. ಆದ್ದರಿಂದ ಅವನಲ್ಲಿ ಭಕ್ತಿಯನ್ನು ಮಾಡುತ್ತಾ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಭಗವಂತನ ಉತ್ಸವವನ್ನು ವೀಕ್ಷಿಸುತ್ತಾ ಉತ್ಸವ ವೈಭವವನ್ನು ನಮ್ಮ ಹೃದಯ ಮಂದಿರದಲ್ಲಿ ಸರ್ವದಾ ಇರುವಂತೆ ದೃಢವಾಗಿ ಮನಸ್ಸಿನಲ್ಲಿ ಇರಿಸಿಕೊಳ್ಳುತ್ತಾ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ನಾವೆಲ್ಲರೂ ಕೃತಕೃತ್ಯರಾಗೋಣ. ಅತ್ಯಂತ ಅದ್ಭುತವಾಗಿರತಕ್ಕಂತಹ ಜಗದೊಡೆಯನ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ ಇದಾಗಿದೆ. ರಥೋತ್ಸವ. ರಥವನ್ನು ಎಳಿತಾ ಇದ್ದಾರೆ. ರಥ ಮುಂದೆ ಬರ್ತಾ ಇದೆ. ಸಡಗರದಲ್ಲಿ ಮೆಲ್ಲಡಿಯ ನೀಡುತ್ತಾ ಬೇಗ ಎಡಬಲದಲ್ಲಿ
ತನ್ನ ಮಡದಿಯರೊಡಗೂಡಿ ತಡಮಾಡದೆ ಬಾ ಮೃಡಸಕ ವೆಂಕಟ ನಡೆದು ಬಾರಯ್ಯ ಎಂಬುದಾಗಿ ದಾಸರು ಆ ವೆಂಕಪ್ಪನನ್ನು ಸ್ತುತಿಸಿದಾಗ ಆ ರಥ ಮುಂದೆ ಬಂದಂತೆ ಇಲ್ಲೂ ಕೂಡ ರಾಮನನ್ನು ಸ್ಮರಿಸುತ್ತಿದ್ದಾರೆ. ರಾಮ ಸೀತಾ ರಾಮ ಲಕ್ಷ್ಮಣಾಗ್ರಜ ರಾಮ ಹನುಮತ್ ಸೇವಿತ ರಾಮ ಎಂಬುದಾಗಿ ಭಕ್ತಿಯಿಂದ ರಾಮನ ನಾಮ ಧ್ಯಾನವನ್ನು ಮಾಡುತ್ತಾ ರಥವನ್ನು ಎಳಿತಾ ಇದ್ದರೆ ರಥ ಮುಂದೆ ಬರ್ತಾ ಇದೆ. ಮುಂದೆ ಬರ್ತಾ ಇರುವಂತಹ ರಥದಲ್ಲಿ ಅಧಿಷ್ಠಿತನಾದಂತಹ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಭಕ್ತರೆಲ್ಲರೂ ಕೂಡ ಬಹಳ ಹಾತುರಿತಾ ಇದ್ದಾರೆ. ಅವರೆಲ್ಲರಲ್ಲಿಯೂ ಕೂಡ ವಿಶೇಷವಾದಂತಹ ಉತ್ಸಾಹ ಈ ಉತ್ಸವದಲ್ಲಿ ಕಂಡು ಬಂದಿರುವಂತಹದ್ದಾಗಿದೆ. ಅತ್ಯಂತ ಭಕ್ತಿಯಿಂದ ನಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನನ್ನು ಶ್ರೀರಾಮಚಂದ್ರನನ್ನು ಭಜಿಸುತ್ತಾ ಕೃತಕೃತ್ಯರಾಗೋಣ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಳಂ. ಸ್ವಾಮಿ ಶ್ರೀರಾಮಚಂದ್ರ ಭಾಗ್ಯಗಳ ಪರಿಪಾಕನಾಗಿದ್ದಾನೆ. ಪಿತೃಭಕ್ತ ಭ್ರಾತೃಗಳಿಂದ ಕೂಡಿಕೊಂಡು ಸೀತೆಯಿಂದ ಕೂಡಿಕೊಂಡು ಎಲ್ಲ ಲೋಕವನ್ನು ಆನಂದಿಸುತ್ತಾ ರಾಮ ವಿರಾಜಿಸುತ್ತಿದ್ದಾನೆ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ರಾಮ ಶ್ರೀರಾಮ ಸಮೇತ ರಾಮ ಶ್ರೀರಾಮ ಸೀತಾ ಸಮೇತ ರಾಮ శ్రీరామ రాతి నాతి చేసిన శ్రీరామ రామ సీతా సమేత రామ శ్రీరామ రాతి నాతి చేసిన శ్రీరామ రామ సీతా సమేత రామ శ్రీరామ. ఆదిత్య కులమునందు అవతరించిన రామ కోదండ భంజన రఘుకుల రామ. ఆదిత్య కులమునందు అవతరించిన రామ కోదండ భంజన రఘుకుల రామ. ఆదరించి విశ్వామిత్రు యాగముగాచిన రామ. ఆదరించి విశ్వామిత్రు యాగముగాచిన రామ. వేద వేదాంతములో వెలసిన రామ రామ సీతా సమేత రామ శ్రీరామ. బలిమి సుగ్రీవు పాలి నిధానమ రామ. ఇలమునులకు అభయము ఇచ్చిన రామ. బలిమి సుగ్రీవు పాలి నిధానమ రామ. ఇలమునులకు అభయము ఇచ్చిన రామ. జలధి నవ్వు మొనను సాధించిన రామ. జలధి నవ్వు మొనను సాధించిన రామ. అలరు రావణ
ದರ್ಪ ಹರಣ ರಾಮ ರಾಮ ಸೀತಾ ಸಮೇತ ರಾಮ ಶ್ರೀರಾಮ. లాలించి విభీషణుని లంకయెలించిన రామ చాలి శరణాగత రక్షక రామ. లాలించి విభీషణుని లంకయెలించిన రామ చాలి శరణాగత రక్షక రామ. మేలిమి శ్రీ వెంకటాద్రి మీద వెలసిన రామ. మేలిమి శ్రీ వెంకటాద్రి మీద వెలసిన రామ తాలిమితో వెలయు ప్రతాపపు రామ రామ సీతా సమేత రామ శ్రీరామ. రాతి నాతి చేసిన శ్రీరామ రామ సీతా సమేత రామ శ్రీరామ. రాతి నాతి చేసిన శ్రీరామ ಶ್ರೀರಾಮ. ಶ್ರೀರಾಮ ಶ್ರೀರಾಮ ಎಂಬುದಾಗಿ ಆ ಕಲ್ಲನ್ನು ಶಾಪ ವಿಮೋಚನೆ ಮಾಡಿ ಅಹಲ್ಯೆಯಾಗಿ ಮಾಡಿರ್ತಕ್ಕಂತಹ ಅಹಲ್ಯೆಯ ಶಾಪ ವಿಮೋಚನೆಯನ್ನು ಮಾಡಿ ಅನುಗ್ರಹಿಸಿರ್ತಕ್ಕಂತಹವನು ಶ್ರೀರಾಮ. ಅವನ ಮಹಿಮೆ ಅಪಾರ ಅನ್ನುವಂತಹ ವಿಚಾರವನ್ನು ತಿಳಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಸ್ವಾಮಿಯನ್ನು ಭಜಿಸುತ್ತಿದ್ದಾರೆ. ಪ್ರಾತಸ್ಮರಾಮಿ ರಘುನಾಥ ಪದಾರವಿಂದಂ ಮಂದಸ್ಮಿತಂ ಮಧುರ ಭಾಷ ವಿಶಾಲಫಾಲಂ ಕರ್ಣಾವಲಂಬಿ ಚಲಕುಂಡಲಲೋಲಗಂಡಂ ಕರ್ಣಾಂತದೀರ್ಘನಯನಂ ನಯನಾಭಿರಾಮಂ. ಪ್ರಾತಃ ಕಾಲದಲ್ಲಿ ನಾವೆಲ್ಲರೂ ಕೂಡ ರಘುನಾಥನನ್ನು ಸ್ಮರಿಸುತ್ತಿದ್ದೇವೆ. ರಘುನಾಥನ ಪಾದಪದ್ಮಗಳನ್ನು ಸ್ಮರಿಸುತ್ತಿದ್ದೇವೆ. ಆ ಸ್ವಾಮಿಯು ಅಪಾರವಾಗಿರ್ತಕ್ಕಂತಹ ಕರುಣೆ ಉಳ್ಳಂಥವನು, ಮಂದವಾದಂತಹ ಮುಗುಳ್ನಗೆಯನ್ನು ಹೊಂದಿದಂಥವನು, ಮಧುರವಾದ ಭಾಷೆ, ಮಧುರವಾದಂತಹ ಮಾತುಗಳು, ವಿಶಾಲವಾಗಿರತಕ್ಕಂತಹ ಹಣೆ, ಅವುಗಳಿಂದ ಸುಶೋಭಿಸುತ್ತಿದ್ದಾನೆ. ಕರ್ಣಕುಂಡಲಗಳು ಕಿವಿಗಳಲ್ಲಿ ಸುಶೋಭಿಸುತ್ತಾ ಇವೆ. ಅಷ್ಟೇ ಅಲ್ಲ, ಆ ಸ್ವಾಮಿಯನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಅವನ ಕಣ್ಣುಗಳು ಕಿವಿಯ ತನಕ ದೀರ್ಘವಾಗಿರುವಂತಹದ್ದಾಗಿದೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಕರ್ಣಪರ್ಯಂತ ನೇತ್ರನಾಗಿದ್ದಾನೆ ಸ್ವಾಮಿ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ಪ್ರಾತಃ ಕಾಲದಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸುತ್ತಿದ್ದೇವೆ. ವಿಶೇಷವಾಗಿರ್ತಕ್ಕಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಇದು ರಥೋತ್ಸವ ಕಾರ್ಯಕ್ರಮ. 2 ಬಾವುಟವನ್ನು ಹಿಡಿದಿದ್ದಾರೆ. ಒಂದು ಕೆಂಪು ಬಣ್ಣದ್ದು, ಮತ್ತೊಂದು ಹಸಿರು ಬಣ್ಣದ್ದು. ಕೆಂಪು ಬಣ್ಣದ್ದು ಹಿಡಿದಾಗ ಭಕ್ತರು ಆ ರಥವನ್ನು ಎಳೆಯುವುದರಿಂದ ತಮ್ಮನ್ನು ತಾವು ಸ್ಥಗನ ಮಾಡಿಕೊಳ್ತಾರೆ, ಅಂದರೆ ನಿಲ್ಲಿಸುತ್ತಾರೆ. ಅದಾದ ನಂತರ ಯಾವಾಗ ಹಸಿರು ಬಾವುಟವನ್ನು ತೋರಿಸುತ್ತಾರೋ ಎಲ್ಲರೂ ಸೇರಿ ಒಮ್ಮೆಲೇ ಆ ರಥವನ್ನು ಎಳೆಯುವ ಕಾರ್ಯದಲ್ಲಿ ನಿರತರಾಗ್ತಾರೆ. ಹೀಗೆ ಅದನ್ನು ಬಾವುಟದ ಮುಖಾಂತರ ತೋರಿಸುತ್ತಾ ಕಾರ್ಯವನ್ನು ಸುಲಭವಾಗಿ ಮಾಡುತ್ತಾ ಅದ್ಭುತವಾದ ರೀತಿಯಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಭಕ್ತರು, ಅಧಿಕಾರಿಗಳು, ದೇವಾದಿದೇವತೆಗಳು ಎಲ್ಲರೂ ಕೂಡ ಸೇರಿ ನೆರವೇರಿಸಿಕೊಡ್ತಾ ಇರತಕ್ಕಂತಹದ್ದು. ತನ್ಮುಖಾಂತರ ಪ್ರತಿಯೊಬ್ಬರೂ ಕೂಡ ಕೃತಕೃತ್ಯರಾಗ್ತಾ ಇರುವಂತಹದ್ದು. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ, ಆನೆ, ಕುದುರೆ, ಎತ್ತು ಎಲ್ಲವೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೇವೆ. ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಆನೆ, ಕುದುರೆ, ಎತ್ತುಗಳು ಪಾಲ್ಗೊಂಡರೆ ಉಳಿದಂತಹ ಪ್ರಾಣಿಗಳು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಮಾರ್ಗ ಮಧ್ಯದಲ್ಲಿ ಸ್ವಾಮಿಯನ್ನು ಸೇವಿಸುತ್ತಾ, ಪಕ್ಷಿಗಳು ಕೂಡ ಅದೇ ರೀತಿಯಾಗಿ ಸ್ವಾಮಿಯನ್ನು ಸೇವಿಸುತ್ತಾ ಕೃತಕೃತ್ಯರಾಗ್ತಾ ಇರುವಂತಹದ್ದು. ಪ್ರಾತರ್ಭಜಾಮಿ
ರಘುನಾಥ ಕರಾರವಿಂದಂ. ಪಾದಾರವಿಂದದ ನಂತರ ಸ್ವಾಮಿಯ ಕರಾರವಿಂದವನ್ನು ನಾವು ಭಜಿಸೋಣ, ಭಜಿಸಿ ಕೃತಕೃತ್ಯರಾಗೋಣ. ಆ ಕರಾರವಿಂದ ಎಂತಹದ್ದು? ರಕ್ಷೋಗಣಾಯ ಭಯದಂ ವರದಂ. ರಾಕ್ಷಸರ ಸಮೂಹಕ್ಕೆ ಭಯವನ್ನು ನೀಡ್ತಕ್ಕಂತಹದ್ದು ವರದಂ ದ್ವಿಜೇಭ್ಯ. ಯಾರು ದ್ವಿಜರೋ ಆ ದ್ವಿಜರಿಗೆಲ್ಲರಿಗೂ ಕೂಡ ವರವನ್ನು ನೀಡುವಂತಹದ್ದು ಸ್ವಾಮಿಯ ಕರಾರವಿಂದ. ಯದ್ರಾಜ್ಯ ಸಂಸದಿ ವಿಭಜ್ಯ ಮಹೇಶ ಚಾಪಂ. ಆ ಆಸ್ಥಾನದಲ್ಲಿ ಈಶ್ವರನ ಬಿಲ್ಲನ್ನು ಮುರಿದು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ತನ್ನ ಪರಾಕ್ರಮವನ್ನು ತೋರಿಸಿಕೊಟ್ಟಿರ್ತಕ್ಕಂತಹದ್ದು. ಸೀತಾ ಕರಗ್ರಹಣ ಮಂಡಲ ಮಾಪ ಸದ್ಯ. ಕ್ಷಣದಲ್ಲಿಯೇ ಸೀತಾ ಕರಕಮಲವನ್ನು ಹಿಡಿದಿರತಕ್ಕಂತಹ ಕೈ ಆ ಸ್ವಾಮಿಯ ಕೈಗಳೆಂಬತಕ್ಕಂತಹ ಪದ್ಮ. ಅಂತಹ ಆ ಕೈ ಪದ್ಮಗಳನ್ನು ನಾವೆಲ್ಲರೂ ಕೂಡ ಭಜಿಸೋಣ, ಇನ್ನು ನಮಿಸೋಣ. ಪ್ರಾತರ್ನಮಾಮಿ ರಘುನಾಥ ಪದಾರವಿಂದಂ ವಜ್ರಾಂಕುಶಾದಿಶುಭರೇಖಧ್ವಜಾವಹಂ ಮೇ. ಯೋಗೀಂದ್ರಮಾನಸಮಧುವ್ರತ ಸೇವ್ಯಮಾನಂ ಶಾಪಾಪಹಂ ಸಪದಿ ಗೌತಮ ಧರ್ಮಪತ್ನ್ಯಾ. ಪಾದಪದ್ಮಗಳಲ್ಲಿ ಶಂಖ ಚಕ್ರ ಧ್ವಜ ವಜ್ರ ಅಂಕುಶ ಕುಲಿಶ ಎಲ್ಲವೂ ಕೂಡ ಇರುವಂತಹದ್ದು ಆ ಸ್ವಾಮಿಯ ಪಾದ. ಅಂತಹ ಆ ಪಾದದ ಸ್ಪರ್ಶ ಮಾತ್ರದಿಂದಲೇ ಗೌತಮನ ಭಾರ್ಯೆಯಾಗಿರ್ತಕ್ಕಂತಹ ಅಹಲ್ಯೆ ಶಾಪ ವಿಮುಕ್ತಳಾಗಿ ಅತ್ಯಂತ ಆನಂದವನ್ನು ಪಡೆದುಕೊಂಡಂಥವಳಾಗಿದ್ದಾಳೆ. ಅಂತಹ ರಘುನಾಥನ ಪದಾರವಿಂದವನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗ್ತಾ ಇದ್ದೇವೆ. ಹೀಗೆ ಅದ್ಭುತವಾದ ರೀತಿಯಲ್ಲಿ ಜಗದೊಡೆಯನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ನಡೀತಾ ಇದೆ, ಬ್ರಹ್ಮೋತ್ಸವ. ಆ ಬ್ರಹ್ಮೋತ್ಸವದಲ್ಲಿ ಮತ್ತೊಂದು ಉತ್ಸವ ರಥೋತ್ಸವ. ಇಂತಹ ರಥೋತ್ಸವವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ಪ್ರಾತಶ್ರಯೇ ಶ್ರುತಿನುತಾಂ ರಘುನಾಥ ಕೀರ್ತಿಂ ನೀಲಾಂಬುದೋತ್ಪಲಸಿತೇತರ ರತ್ನನೀಲಾಂ ಆಮುಕ್ತಮೌಕ್ತಿಕವಿಭೂಷಣಭೂಷಣಾಢ್ಯಾಂ ಧ್ಯೇಯಾಂ ಸಮಸ್ತ ಮುನಿಭಿರ್ಜನ ಮೃತ್ಯುಹಂತ್ರೀಂ. ರಘುನಾಥನ ಕೀರ್ತಿಯನ್ನು, ಅವನ ಒಂದು ಪ್ರಸಿದ್ಧಿ ಅದ್ಭುತವಾಗಿರುವಂತಹದ್ದು. ಅಂತಹ ಆ ಪ್ರಸಿದ್ಧಿಯನ್ನು ನಾವು ಆಶ್ರಯಿಸೋಣ. ಆ ಶ್ರುತಿನುತವಾದಂತಹ ರಘುನಾಥನ ಕೀರ್ತಿ ಅದಾಗಿದೆ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ರತ್ನದ ನೀಲ ವರ್ಣಯುಕ್ತವಾಗಿರುವಂತಹದ್ದಾಗಿದೆ. ಎಲ್ಲ ಸಮಸ್ತ ಮುನಿಜನರಿಂದ ಯಾವಾಗಲೂ ಕೂಡ ಧ್ಯೇಯವಾದಂತಹದ್ದು, ಧ್ಯಾನಕ್ಕೆ ವಿಷಯವಾಗಿರುವಂತಹದ್ದು. ಆ ಮುಕ್ತ ಮೌಕ್ತಿಕ ವಿಭೂಷಣ ಭೂಷಣಾಢ್ಯಂ. ವಿವಿಧ ರತ್ನ ವಜ್ರ ವೈಢೂರ್ಯಾದಿಗಳಿಂದ ವಿರಾಜಿಸ್ತಾ ಇರತಕ್ಕಂತಹದ್ದು. ಅಂತಹ ಆ ಸ್ವಾಮಿಯ ಕೀರ್ತಿ ಜನರ ಮೃತ್ಯುವನ್ನು ಹಂತ್ರಿ ದೂರ ಮಾಡುವಂತಹದ್ದಾಗ್ತದೆ. ಅಪಮೃತ್ಯುವನ್ನು ಪರಿಹಾರ ಮಾಡತಕ್ಕಂತಹದ್ದು ಸ್ವಾಮಿಯ ಕೀರ್ತಿ. ಅವನ ವಿಚಾರವನ್ನು ತಿಳಿದುಕೊಳ್ತಕ್ಕಂತಹದ್ದು. ಹೀಗೆ ಆ ಭಗವಂತನನ್ನು ಸ್ಮರಿಸುತ್ತಾ ನಮ್ಮ ಈ ರಥೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಪಾಲ್ಗೊಂಡು ಕೃತಕೃತ್ಯರಾಗ್ತಾ ಇದ್ದೇವೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಈ ನಮ್ಮ ಉತ್ಸವ ಅದ್ಭುತವಾದಂತಹ ಫಲವನ್ನು ನೀಡ್ತಾ ಇರುವಂತಹದ್ದಾಗಿದೆ ರಥೋತ್ಸವ. ಇಂತಹ ರಥೋತ್ಸವದಲ್ಲಿ ಪ್ರಾತರ್ವದಾಮಿ ವಚಸ ರಘುನಾಥ ನಾಮ, ಸ್ವಾಮಿಯ ನಾಮದ ಕೀರ್ತನೆಯನ್ನು ಮಾಡ್ತಾ ಇದ್ದೇವೆ. ವಾಗ್ದೋಷ ಹಾರಿ ಸಕಲಂ ಶಮಲಂ ನಿಹಂತಿ. ಸಕಲ ವಿಧವಾದ ವಾಗ್ದೋಷಗಳನ್ನು ಪರಿಹಾರ ಮಾಡತಕ್ಕಂತಹದ್ದು ಸ್ವಾಮಿಯ ನಾಮ. ಅದರ ಉಚ್ಚಾರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹದ್ದು ಆ ಸ್ವಾಮಿಯ ನಾಮ. ಯತ್ ಪಾರ್ವತಿ ಸ್ವಪತಿನ ಸಹ ಭೋಕ್ತು ಕಾಮ. ಗಂಡನೊಂದಿಗೆ ಪಾರ್ವತಿ ಕೂಡ ಈ ನಾಮವನ್ನು ವಿಶೇಷವಾಗಿ ಆಧರಿಸಿರ್ತಕ್ಕಂತಹದ್ದು, ಸ್ವೀಕರಿಸಿರ್ತಕ್ಕಂತಹದ್ದು. ಪ್ರೀತ್ಯ ಸಹಸ್ರ ಹರಿನಾಮ ಸಮಂ ಜಜಾಪ. ಇದು ವಿಶೇಷವಾದಂತಹ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ವಿಷ್ಣು ಸಹಸ್ರನಾಮಕ್ಕೆ ಸರಿಸಮಾನವಾಗಿರ್ತಕ್ಕಂತಹದ್ದು ರಾಮನಾಮ. ಅಂತಹ ರಾಮನಾಮವನ್ನು ಜಜಾಪ
ಜಪಿಸಿದಳಂತೆ ತಾಯಿ ಪಾರ್ವತೀದೇವಿ ಪರಶಿವನೊಂದಿಗೆ. ಅಂತಹ ಅದ್ಭುತವಾದ ಮಹಿಮೆ ರಾಮನಾಮಕ್ಕಿರುವಂತಹದ್ದಾಗಿದೆ. ಅಂತಹ ರಾಮನಾಮವನ್ನು ಜಪಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಇಕೋ ನೋಡಿ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿತೋ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿಯುವ ಪಾದವ ಜಲಜಾಸನನ ಭೀಷ್ಟವೆಲ್ಲ ಸಲಿಸುವ ಪಾದವ ಮಲ್ಲರ ಗೆಲಿದು ಕಂಸಾಸುರನ ಒದ್ದ ಪಾದವ ಸಿಕ್ಕಿತೋ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಶ್ರೀರಾಮಚಂದ್ರಾಯ ನಮಃ. రాముడు లోకాభిరాముడు వీడిగో వేమారు మొక్కుచు సేవించరో. రాముడు లోకాభిరాముడు వీడిగో వేమారు మొక్కుచు సేవించరో. వేమారు మొక్కుచు సేవించరో. చెలువంపు రూపమున జితకాముడు చెలువంపు రూపమున జితకాముడు మలసి బిరుదున సమర భీముడు. చెలువంపు రూపమున జితకాముడు మలసి బిరుదున సమర భీముడు. పొలుపైన సాకేత పురధాముడు పొలుపైన సాకేత పురధాముడు. ఈనలో ప్రజలకెల్ల హిమధాముడు పొలుపైన సాకేత పురధాముడు. ఈనలో ప్రజలకెల్ల హిమధాముడు. రాముడు లోకాభిరాముడు వీడిగో వేమారు మొక్కుచు సేవించరో. వేమారు మొక్కుచు సేవించరో. ఘనకాంతుల నీలమేఘ శ్యాముడు ఘనకాంతుల నీలమేఘ శ్యాముడు. అనిశమునుతుల సహస్రనాముడు ఘనకాంతుల నీలమేఘ శ్యాముడు. అనిశమునుతుల సహస్రనాముడు కనుపట్టు కపినాయక స్తోముడు కనుపట్టు కపినాయక స్తోముడు. తను ఎంచితే దేవత సార్వభౌముడు కనుపట్టు కపినాయక స్తోముడు. తను ఎంచితే దేవత సార్వభౌముడు. రాముడు లోకాభిరాముడు వీడిగో వేమారు మొక్కుచు సేవించరో. వేమారు మొక్కుచు సేవించరో. సిరుల మించిన తులసీదాముడు సిరుల మించిన తులసీదాముడు. కరుణానిధి అయిన భక్త ప్రేముడు సిరుల మించిన తులసీదాముడు. కరుణానిధి అయిన భక్త ప్రేముడు. ఉరుతర మహిమల ఉద్దాముడు ఉరుతర మహిమల
ముద్దాముడు గరిమల శ్రీ వెంకటగిరి గ్రాముడు గురుతర మహిమల ముద్దాముడు గరిమల శ్రీ వెంకటగిరి గ్రాముడు రాముడు లోకాభిరాముడు వీడిగో వేమారు మొక్కుచు సేవించరో రాముడు లోకాభిరాముడు వీడిగో వేమారు మొక్కుచు. ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರ ಸ್ವಾಮಿನೇ ನಮೋ ನಮಃ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ರಾಮನು ಲೋಕಾಭಿರಾಮನಾಗಿದ್ದಾನೆ. ಅಂತಹ ಲೋಕಾಭಿರಾಮನಾದ ಶ್ರೀರಾಮನನ್ನು ಮೇಲಿಂದ ಮೇಲೆ ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂತಹ ಅವಕಾಶವನ್ನು ಪಡೆದುಕೊಂಡಿದ್ದೇವೆ. ಶ್ರೀರಾಮನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಅಂತಹ ರಾಮನನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಸ್ಮರಿಸೋಣ, ಸ್ಮರಿಸಿ ಕೃತಕೃತ್ಯರಾಗೋಣ. ಅತ್ಯಂತ ಅದ್ಭುತವಾದ ರೀತಿಯಿಂದ ಸ್ವಾಮಿಯ ಉತ್ಸವ ನಡೀತಾ ಇದೆ. ರಥೋತ್ಸವ ಕಾರ್ಯಕ್ರಮ ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿಪ್ರಮಥನಾಥಾಸ್ತು ಮಹಾಧೀರಾಯ ಮಂಗಳಂ ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸ ರಾಜಾಯ ರಣಧೀರಾಯ ಮಂಗಳಂ. ಸ್ವಾಮಿ ಅದ್ಭುತವಾಗಿರ್ತಕ್ಕಂತಹ ಲೀಲೆಗಳನ್ನು ಲೋಕದಲ್ಲಿ ತೋರಿದ್ದಾನೆ. ಅಸಾಧ್ಯವಾಗಿರ್ತಕ್ಕಂತಹದ್ದು ಕಾರ್ಯ ಅದನ್ನು ಸುಸಾಧ್ಯ ಮಾಡಿದ್ದಾನೆ. ಸಮುದ್ರವನ್ನು ಲಂಘಿಸಿ ಹನುಮಂತ ಸೀತೆ ಇರುವ ಸ್ಥಳವನ್ನು ತಿಳಿದುಕೊಳ್ತಾ ಇದ್ದಂತೆಯೇ ಅಲ್ಲಿ ಸೇತು ನಿರ್ಮಾಣವನ್ನು ಮಾಡಿ ಎಲ್ಲ ಕಪಿಗಳಿಂದ ಸೇರಿಕೊಂಡು ಯುದ್ಧವನ್ನು ಮಾಡಿ ಸೀತೆಯನ್ನು ಪುನಃ ಪಡೆದುಕೊಂಡಿರ್ತಕ್ಕಂತಹದ್ದು. ಇಂತಹ ಅದ್ಭುತವಾದಂತಹ ಲೀಲೆ ಯಾವುದೇ ದೈವಿ ಶಕ್ತಿಯನ್ನು ಉಪಯೋಗಿಸಲಿಲ್ಲ. ಮಾನವ ಹೇಗಿರಬೇಕೋ ಅದೇ ರೀತಿಯಾಗಿ ಇರುತ್ತಾ ಮಾನವನಂತೆ ಜೀವನವನ್ನು ನಡೆಸಿ ಮಾನವರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಶ್ರೀರಾಮಂ ತ್ರಿಜಗದ್ಗುರುಂ ಸುರವರಂ ಸೀತಾಮನೋನಾಯಕಂ ಶ್ಯಾಮಾಂಗಂ ಶಶಿಕೋಟಿಪೂರ್ಣವದನಂ ಚಂಚತ್ಕಲಾ ಕೌಸ್ತುಭಂ ಸೌಮ್ಯಂ ಸತ್ಯಗುಣೋತ್ತಮಂ ಸುಸರಯೂ ತೀರೆ ವಸಂತಂ ಪ್ರಭುಂ. ಸರಯೂ ನದಿ ತೀರದಲ್ಲಿ ಅಯೋಧ್ಯೆಯಲ್ಲಿ ವಾಸ ಮಾಡ್ತಕ್ಕಂಥವನು ಎಲ್ಲರಿಗೂ ಕೂಡ ಪ್ರಭುವಾಗಿದ್ದಾನೆ. ಅಂತಹವನನ್ನು ತ್ರಾತಾರಂ ಸಕಲಾರ್ಥ ಸಿದ್ಧಿ ಸಹಿತಂ, ಸಕಲ ವಿಧವಾದಂತಹ ಸಿದ್ಧಿಗಳು ಕೂಡ ಅವನನ್ನು ಸ್ಮರಿಸಿದರೆ ನಮಗುಂಟಾಗ್ತದೆ. ಅಂಥವನವನು. ಅಂತಹ ಆ ರಘೂಣಾಂ ಪತಿಂ ವಂದೇ ವಂದೇ ರಘೂಣಾಂ ಪತಿಂ. ಅಂತಹ ರಘುಪತಿ ರಾಜನಾಗಿರ್ತಕ್ಕಂತಹ ರಾಘವನನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಕ್ಷೇತ್ರ ತಿರುಪತಿ ಕ್ಷೇತ್ರ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುವರಾನ್ವಯ ರತ್ನದೀಪಂ. ರಘುಕುಲಕ್ಕೇನೆ ಅದ್ಭುತವಾದಂತಹ ರತ್ನದ ಪ್ರದೀಪವಾಗಿರ್ತಕ್ಕಂಥವನು ಸ್ವಾಮಿ ಶ್ರೀರಾಮಚಂದ್ರ. ಆಜಾನುಬಾಹುವಾಗಿದ್ದಾನೆ. ಅರವಿಂದದಂತೆ ಇದ್ದಳ ಆಯತವಾದಂತಹ ಕಣ್ಗಳುಳ್ಳಂಥವನು, ಅಗಾಲವಾದಂತಹ ಕಣ್ಗಳು ಆ ರಾಮಚಂದ್ರನದ್ದು. ರಾಮಂ ನಿಶಾಚರ ವಿನಾಶಕರಂ. ರಾಮ ಎಂಥವನು? ನಿಶಾಚರ ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ನಾಶಪಡಿಸ್ತಕ್ಕಂಥವನು. ಅಂತಹ ಆ ಜಗದೊಡೆಯನನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಶ್ರೀ ರಾಘವನನ್ನು. ಶ್ರೀರಾಮಚಂದ್ರ ಕರುಣಾಕರ ರಾಘವೇಂದ್ರ ರಾಜೇಂದ್ರ ಚಂದ್ರ ರಘುವಂಶ ಸಮುದ್ರ ಚಂದ್ರ ಸುಗ್ರೀವ ನೇತ್ರ ಯುಗಲೋತ್ಪಲ ಪೂರ್ಣಚಂದ್ರ ಸೀತಾ ಮನಃಕುಮುದ ಚಂದ್ರ ನಮೋ ನಮಸ್ತೆ ಎಂಬುದಾಗಿ ರಾಮಚಂದ್ರನನ್ನು ನಮಿಸುತ್ತಾ ಭಜಿಸುತ್ತಾ ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅದ್ಭುತವಾಗಿ ಆ ಭಗವಂತನನ್ನು ಸ್ಮರಿಸುವ ಭಾಗ್ಯ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಉಂಟಾಗಿರುವಂತಹದ್ದಾಗಿದೆ.
ಇಂತಹ ಸಂದರ್ಭದಲ್ಲಿ ಶ್ರೀರಾಮನ ನಾಮದ ಧ್ಯಾನವನ್ನು ಮಾಡುತ್ತಾ ಸೀತಾ ಮನೋಮಾನಸ ರಾಜಹಂಸ ಸಂಸಾರ ಸಂತಾಪಹರ ಕ್ಷಮಾವಾನ್ ಶ್ರೀರಾಮ ದೈತ್ಯಾಂತಕ ಶಾಂತರೂಪ ಶ್ರೀ ತಾರಕ ಬ್ರಹ್ಮ ನಮೋ ನಮಸ್ತೆ ಎಂಬುದಾಗಿ ಕ್ಷಮಾವನ್ ಎಂಬುವ ಸಂಬೋಧನದಿಂದ ಆ ಭಗವಂತನನ್ನು ಸಂಬೋಧಿಸುತ್ತಾ ಅವನ ಮಹಿಮೆಯನ್ನು ಆ ನಾಮದ ಒಳಗಡೆನೆ ವಿಶೇಷವಾಗಿ ಅನುಸಂಧಾನ ಮಾಡ್ತಾ ಶ್ರೀರಾಮಚಂದ್ರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಕೃತ್ಯರಾಗೋಣ. ವಿಷ್ಣೋ ರಾಘವ ವಾಸುದೇವ ನೃಹರೇ ದೇವೌಘ ಚೂಡಾಮಣೆ ಸಂಸಾರಾರ್ಣವ ಕರ್ಣಧಾರಕ ಹರೇ ಕೃಷ್ಣಾಯ ತುಭ್ಯಂ ನಮಃ. ಸುಗ್ರೀವಾದಿ ಸಮಸ್ತವಾನರವರೈಃ ಸಂಸೇವ್ಯಮಾನಂ ಸದಾ ವಿಶ್ವಾಮಿತ್ರಪರಾಶರಾದಿಮುನಿಭಿಃ ಸಂಸ್ತೂಯಮಾನಂ ಭಜೆ. ಮುನಿಗಳೆಲ್ಲರೂ ಕೂಡ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಸುಗ್ರೀವಾದಿ ಸಮಸ್ತ ವಾನರ ಶ್ರೇಷ್ಠರೇನಿದ್ದಾರೆ ಅವರೆಲ್ಲರಿಂದಲೂ ಕೂಡ ಸರ್ವದಾ ಸಂಸೇವ್ಯಮಾನನಾದಂಥವನು ಸ್ವಾಮಿ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರ ಪ್ರಭುವಿನ ಉತ್ಸವ ನಡೀತಾ ಇದೆ, ರಥೋತ್ಸವ ಕಾರ್ಯಕ್ರಮ. ಈ ಉತ್ಸವದಲ್ಲಿ ಎಲ್ಲ ಭಕ್ತರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ರಥವನ್ನು ಎಳೆಯುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ರಾಮಂ ಚಂದನ ಶೀತಲಂ ಕ್ಷಿತಿಸುತಾ ಮೋಹಾಕರಂ ಶ್ರೀಕರಂ ವೈದೇಹಿ ನಯನಾರವಿಂದಮಿಹಿರಂ ಸಂಪೂರ್ಣಚಂದ್ರಾನನಂ ರಾಜಾನಂ ಕರುಣಾಸಮೇತನಯನಂ ಸೀತಾಮನೋನಂದನಂ ಸೀತಾದರ್ಪಣ ಚಾರುಗಂಡಲಲಿತಂ ವಂದೇ ಸದಾ ರಾಘವಂ ವಂದೇ ಸದಾ ರಾಘವಂ ಸದಾ ರಾಘವಂ ವಂದೇ. ಇದು ಸರ್ವದಾ ಶ್ರೀರಾಮಚಂದ್ರನನ್ನು ನಾವು ಸ್ಮರಿಸೋಣ, ಭಜಿಸೋಣ, ವಂದಿಸೋಣ. ಲಕ್ಷ್ಮಣ ಸೀತಾ ಹನುಮತ್ ಸಮೇತನಾಗಿ ಭಕ್ತರಿಗೆಲ್ಲರಿಗೂ ಕೂಡ ತನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ನೀಡುತ್ತಾ ರಥವನ್ನು ಅಧಿಷ್ಠಿಸಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರನ್ನೂ ಕೂಡ ಅನುಗ್ರಹಿಸುತ್ತಾ ತನ್ನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಭಕ್ತರೊಂದಿಗೆ ಆ ಸ್ವಾಮಿ ಪಡೆದುಕೊಳ್ತಾ ಇರತಕ್ಕಂತಹದ್ದು, ಭಕ್ತರಿಂದ ಪಡೆದುಕೊಳ್ತಾ ಇರುವಂತಹದ್ದು. ಜಾನಾತಿ ರಾಮ ತವ ನಾಮ ರುಚಿಂ ಮಹೇಶೋ ಜಾನಾತಿ ಗೌತಮ ಸತಿ ಚರಣ ಪ್ರಭಾವಂ ಜಾನಾತಿ ದೌರ್ಬಲ ಪರಾಕ್ರಮಮೀಶ ಚಾಪೋ ಜಾನಾತ್ಯಮೋಘ ಪಟು ಬಾಣಗತಿಂ ಪಯೋಧಿ. ಆ ಸ್ವಾಮಿಯ ಒಂದೊಂದು ಲೀಲೆಯನ್ನು ಒಬ್ಬೊಬ್ಬರು ಬಹಳ ಚೆನ್ನಾಗಿ ತಿಳಿದುಕೊಂಡಂಥವರಾಗಿದ್ದಾರೆ. ತಿಳಿದುಕೊಂಡು ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಕೃತಕೃತ್ಯರಾಗ್ತಾ ಇದ್ದಾರೆ. ಪರಮಶಿವ ಮಹರುದ್ರದೇವರು ಸ್ವಾಮಿಯ ನಾಮದಲ್ಲಿರ್ತಕ್ಕಂತಹ ರುಚಿಯನ್ನು ತಿಳಿದಂಥವರಾಗಿ ಆ ರಾಮನಾಮ ಧ್ಯಾನದಲ್ಲಿಯೇ ಆಸಕ್ತರಾಗಿ ತಮಗೆ ಅತ್ಯಂತ ಪ್ರಿಯರಾದ ಪಾರ್ವತಿಗೆ ಆ ರಾಮನಾಮದ ಉಪದೇಶವನ್ನು ಕೂಡ ಮಾಡಿರುವಂತಹದ್ದು. ರಾಮನಾಮದ ರುಚಿಯನ್ನು ತಿಳಿದಂಥವರು ಮಹೇಶನಾದರೆ ಸ್ವಾಮಿಯ ಪಾದದ ಪದ್ಮದ ಪ್ರಭಾವವನ್ನು ಗೌತಮನ ಸತಿಯಾದ ಅಹಲ್ಯೆ ತಿಳಿದುಕೊಂಡಿದ್ದಾಳೆ. ಕೈಯ ಬಲದ ಪರಾಕ್ರಮದ ಪರಿಚಯ ಶಿವಧನುಸ್ಸಿಗೆ ಉಂಟಾದರೆ ಸಮುದ್ರಕ್ಕೆ ಸ್ವಾಮಿಯ ಬಾಣದ ಗತಿ ಏನಿದೆ, ಬಾಣವನ್ನು ಬಿಡುವುದರಲ್ಲಿ ಶ್ರೀರಾಮಚಂದ್ರ ಎಂಥವನು ಅನ್ನುವಂತಹ ಜ್ಞಾನ ಸಮುದ್ರ ರಾಜನಿಗೆ ಬಂದಿರುವಂತಹದ್ದಾಗಿದೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ರೀತಿಯಲ್ಲಿ ಜ್ಞಾನವನ್ನು ತಂದುಕೊಡುತ್ತಾ ನಮಗೂ ಕೂಡ ವಿಶೇಷವಾದಂತಹ ನಿನಗೆ ಸಂಬಂಧಪಟ್ಟಿರುವಂತಹ ಜ್ಞಾನವನ್ನು ದಯಪಾಲಿಸಿ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಇದು ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಈ ಉತ್ಸವದಲ್ಲಿ ರಥವನ್ನು ಎಳೆಯಲಿಕ್ಕಾಗಿ ಸಿದ್ಧಪಡಿಸಿದಂತಹ ಆ ದಾರವನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಉದ್ದವಾಗಿರ್ತಕ್ಕಂತಹ ದಪ್ಪವಾಗಿರ್ತಕ್ಕಂತಹ ಆ ದಾರ, ಅದನ್ನು
ಭಕ್ತರು ಬಹಳ ಭಕ್ತಿಯಿಂದ ದೂರದಿಂದಲೇ ಎಳಿತಾ ಇದ್ದಾರೆ. ಎಳೆಯುತ್ತಾ ಎಳೆಯುತ್ತಾ ಆ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ನಾಮೋಚ್ಚಾರಣೆಯ ನಂತರ ಕ್ಷಣದಲ್ಲಿಯೇ ಆ ರಥ ಮುಂದೆ ಬರುವಂತೆ ಆಗ್ತದೆ. ಹೀಗೆ ಆ ಸ್ವಾಮಿಯ ನಾಮ ಉಚ್ಚಾರಣೆ ವಿಶೇಷವಾಗಿರತಕ್ಕಂತಹ ಶಕ್ತಿ ಒಳಗಡೆ ಪ್ರವಹಿಸುವಂಥದ್ದು, ತನ್ಮುಖಾಂತರ ರಥದ ದಾರವನ್ನು ಎಳೆಯತಕ್ಕಂಥದ್ದು, ರಥ ಮುಂದೆ ಬರುವಂತಹದ್ದು. ಹೀಗೆ ಎಲ್ಲ ಕಾರ್ಯಗಳು ಒಂದಕ್ಕೊಂದು ಸಂಬಂಧವುಳ್ಳಂತಹ ರೀತಿಯಲ್ಲಿ ನಡೀತಾ ಇರುವಂತಹದ್ದು. ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಶ್ರೀರಾಮಚಂದ್ರ ಪ್ರಭುವಿನ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಎಲ್ಲವೂ ಕೂಡ ನಮಗೆ ಶ್ರೀರಾಮಚಂದ್ರನೇ. ಅಂತಹ ರಾಮನನ್ನು ಭಜಿಸುತ್ತಾ ನಾವು ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. చూచిన మన శ్రీరాముడి ఎదురుగనున్నాడు. మృక్కిడి వారల మృక్కులు గైకొని మురియుచున్నాడు. ఎక్కడ చూచిన మన శ్రీరాముడి ఎదురుగనున్నాడు. మృక్కిడి వారల మృక్కులు గైకొని మురియుచున్నాడు. శ్రీరామ రామ జయ రామ, శ్రీరామ రామ జయ రామ, శ్రీరామ రామ జయ రామ, శ్రీరామ రామ జయ రామ. దిక్కయ్యున్నాడు. అక్కక తనను సేవించే వారికి దాపై ఉన్నాడు. దిక్కు నీవేయనడి వారల దిక్కయ్యున్నాడు. అక్కక తనను సేవించడి వారికి దాపయ్యున్నాడు. చూడగ కోరిక కలిగిన భక్తుల చూపై ఉన్నాడు. చూడగ కోరిక కలిగిన భక్తుల చూపై ఉన్నాడు. లేడని వదరెడి మూఢుల పాలిట లేకయే ఉన్నాడు. లేడని వదరెడి మూఢుల పాలిట లేకయే ఉన్నాడు. శ్రీరామ రామ జయ రామ, శ్రీరామ రామ జయ రామ, శ్రీరామ రామ జయ రామ, శ్రీరామ రామ జయ రామ. ఎక్కడ చూచిన మన శ్రీరాముడే ఎదురుగనున్నాడు. మృక్కిడి వారల మృక్కులు గైకొని మురియుచునున్నాడు. మనసున తలచెడి వారల ఎందలి మనసయ్యున్నాడు. వినకోరిన ఆ ధన్య చరిత్రుల వీలులనున్నాడు. మనసున తలచెడి వారల ఎందలి మనసయ్యున్నాడు.
కోరిన ఆ ధన్య చరిత్రుల వీనులనున్నాడు. దాసోహమ్మను వారిని వదలక తమిలియున్నాడు. దాసోహమ్మను వారిని వదలక తమిలియున్నాడు. వాసుదాసుని తీపి పలుకులకు వశుడై ఉన్నాడు. వాసుదాసుని తీపి పలుకులకు వశుడై ఉన్నాడు. శ్రీరామ రామ జయ రామ, శ్రీరామ రామ జయ రామ, శ్రీరామ రామ జయ రామ, శ్రీరామ రామ జయ రామ. ఎక్కడ చూచినా మన శ్రీరాముడే ఎదురుగనున్నాడు. మృక్కిడి వారల మృక్కులు గైకొని మురియుచునున్నాడు. శ్రీరామ రామ జయ రామ, శ్రీరామ రామ జయ రామ, శ్రీరామ రామ జయ రామ. ಶ್ರೀರಾಮ ಜಯ ರಾಮ ಜಯ ಜಯ ಎಂಬುದಾಗಿ ಶ್ರೀರಾಮಚಂದ್ರ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಎಲ್ಲಿ ನೋಡಿದರೂ ಅಲ್ಲಿ ರಾಮ 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 ರಾಮನೇ ಕಾಣ್ತಾ ಇರತಕ್ಕಂಥದ್ದು. ಸೇತು ನಿರ್ಮಾಣ ಸಂದರ್ಭದಲ್ಲಿ ರಾಮನ ನಾಮ ಆ ಸೇತುವೆಯ ನಿರ್ಮಾಣ ಸಂದರ್ಭದಲ್ಲಿ ಕಲ್ಲಿನ ಮೇಲೆ ಕೆತ್ತಲಾಯಿತು ಅಂತ ಹೇಳ್ತಾರೆ. ರಾಮ ಸರ್ವತ್ರ ವ್ಯಾಪ್ತನಾದಂಥವನು. ಅಂತಹ ರಾಮನನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಬಹಳ ಅದ್ಭುತವಾದ ರೀತಿಯಲ್ಲಿ ರಥವನ್ನು ಭಕ್ತರು ಎಳಿತಾ ಇದ್ದಾರೆ. ಭಕ್ತರ ಅಭೀಷ್ಟಗಳನ್ನು ಸ್ವಾಮಿ ಪೂರೈಸುತ್ತಾ ರಥೋತ್ಸವ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೋ ಅವರೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇರುವಂಥದ್ದು. ವಿಮಲ ಕಮಲ ನೇತ್ರಂ ವಿಸ್ಫುರನ್ನೀಲಗಾತ್ರಂ ತಪನಕುಲ ಪವಿತ್ರಂ ದಾನವಧ್ವಾಂತಮಿತ್ರಂ ಭುವನ ಶುಭಚರಿತ್ರಂ ಭೂಮಿಪುತ್ರೀ ಕಳತ್ರಂ ದಶರಥ ವರಪುತ್ರಂ ನೌಮಿ ರಾಮಾಖ್ಯಮಿತ್ರಂ. ರಾಮ ಎನ್ನುವಂತಹ ಹೆಸರುಳ್ಳಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾದಂತಹ ಶ್ರೀರಾಮಚಂದ್ರ ದಶರಥನ ಮಗನಾದಂಥವನು. ಅಂಥವನನ್ನು ನಾವೆಲ್ಲರೂ ನಮಿಸೋಣ, ನಮಿಸಿ ಕೃತಕೃತ್ಯರಾಗೋಣ. ವಿಮಲ ಕಮಲ ನೇತ್ರಂ, ಅತ್ಯಂತ ಶುದ್ಧವಾದಂತಹ ಕಮಲ ಹೇಗಿರುತ್ತದೋ ಆ ರೀತಿಯಾದಂತಹ ಕಣ್ಗಳುಳ್ಳಂಥವನು. ಅತ್ಯಂತ ನೀಲ ಮೇಘ ಶ್ಯಾಮ ಅಂತ ಹೇಳ್ತಾರೆ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ, ಆನೆಯಂತೆ ನಡಿಗೆಯುಳ್ಳಂಥವನು. ಅಂತಹ ಆ ಸ್ವಾಮಿ ಶ್ಯಾಮವರ್ಣಯುಕ್ತನಾಗಿದ್ದಾನೆ. ವಿಸ್ಫುರನ್ ನೀಲಗಾತ್ರಂ ತಪನ ಕುಲ ಪವಿತ್ರಂ, ಸೂರ್ಯಕುಲದಲ್ಲಿ ಅತ್ಯಂತ ಪರಮ ಪವಿತ್ರನಾಗಿ ಕುಲವನ್ನು ಕೂಡ ಪವಿತ್ರಗೊಳಿಸಿರತಕ್ಕಂತಹ ಮಹಾನುಭಾವ. ದಾನವಧ್ವಾಂತ ಮಿತ್ರಂ, ದಾನವ ಅನ್ನತಕ್ಕಂತಹ ಧ್ವಾಂತಕ್ಕೆ ಕತ್ತಲೆಗೆ ಸೂರ್ಯನಂತೆ ಇರತಕ್ಕಂಥವನು. ಭುವನ ಶುಭ ಚರಿತ್ರಂ, ಸಮಸ್ತ ಬ್ರಹ್ಮಾಂಡದಲ್ಲಿ ಶ್ರೀರಾಮಚಂದ್ರನ ಚರಿತ್ರೆ ಎಂದರೆ ಬಹಳ ಅದ್ಭುತ, ಎಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹದ್ದು ರಾಮನ ಕಥೆ. ರಾಮಾಯಣ, ಶತಕೋಟಿ ರಾಮಾಯಣ. ಅಂತಹ ಚರಿತ್ರೆ ಉಳ್ಳಂಥವನು, ನಡವಳಿಕೆ ಉಳ್ಳಂಥವನು, ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಎಂಬುದಾಗಿ ನಡೆಸಿ ತೋರಿಸಿಕೊಟ್ಟು ಉಪದೇಶ ಮಾಡಿರ್ತಕ್ಕಂಥವನು, ತೋರಿಸಿಕೊಡುವುದರ ಮುಖಾಂತರ. ಅದಕ್ಕಾಗಿಯೇ ಭುವನ ಶುಭ ಚರಿತ್ರ ಅಂತ ಶ್ರೀರಾಮಚಂದ್ರನನ್ನು ಕರೆಯತಕ್ಕಂಥದ್ದು. ಭೂಮಿಪುತ್ರನಿಗೆ ಪುತ್ರಿಯಾಗಿರ್ತಕ್ಕಂತಹ ಸೀತೆಯನ್ನೇ ಹೆಂಡತಿಯನ್ನಾಗಿ ಉಳ್ಳಂಥವನು, ಏಕಪತ್ನಿ ವ್ರತಸ್ಥನಾಗಿದ್ದಾನೆ. ಅಂತಹ ದಶರಥನ ವರಪುತ್ರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ಇಂದು ನಾವೆಲ್ಲರೂ ಕೂಡ ರಥದಲ್ಲಿ ನೋಡ್ತಾ ಇದ್ದೇವೆ. ಶ್ರೀರಾಮಚಂದ್ರ ತನ್ನ ಪರಿವಾರದೊಂದಿಗೆ ರಥದಲ್ಲಿ ಅಧಿಷ್ಠಿತನಾಗಿ ಭಕ್ತರು ಎಳೆಯತಕ್ಕಂತಹ ಆ ರಥದಲ್ಲಿ ಕುಳಿತುಕೊಂಡು ಅವರ ಜೀವನ ರಥ ಬಹಳ ಸುಲಭವಾಗಿ ಸಾಗುವಂತೆ ಅನುಗ್ರಹಿಸುತ್ತಿದ್ದಾನೆ.
ಭಕ್ತರಾದ ನಾವೆಲ್ಲರೂ ಕೂಡ ನಮ್ಮ ಈ ಜೀವನ ರಥವನ್ನು ಸುಲಭವಾಗಿ ಸಾಗುವಂತೆ ಮಾಡಿ ನಮ್ಮನ್ನು ಉದ್ಧರಿಸು ಶ್ರೀರಾಮಚಂದ್ರ ಪ್ರಭೋ ಎಂಬುದಾಗಿ ಅವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಮಾರ್ಗೇ ಮಾರ್ಗೇ ಶಾಖಿನಾಂ ರತ್ನವೇದಿ ವೇದ್ಯಾಂ ವೇದ್ಯಾಂ ಕಿನ್ನರಿ ವೃಂದಗೀತಂ ಗೀತೆ ಗೀತೆ ಮಂಜುಲಾಲಾಪಗೋಷ್ಠಿ ಗೋಷ್ಠ್ಯಾಂ ಗೋಷ್ಠ್ಯಾಂ ತ್ವತ್ಕಥಾ ರಾಮಚಂದ್ರ. ಎಲ್ಲೆಡೆಯೂ ಕೂಡ ಶ್ರೀರಾಮಚಂದ್ರನ ಕಥೆಯೇ ಕಥೆ. ಎಲ್ಲರೂ ಅವನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಎಲ್ಲರಲ್ಲಿಯೂ ಕೂಡ ರಾಮನ ಕಥೆಯ ಬಗ್ಗೆ ಉತ್ಸಾಹ ಅತ್ಯಧಿಕವಾಗಿರುವಂತಹದ್ದು. ವೃಕ್ಷೇ ವೃಕ್ಷೇ ವೀಕ್ಷಿತಾ ಪಕ್ಷಿ ಸಂಘಾ ಸಂಘೇ ಸಂಘೇ ಮಂಜುಳಾಮೋದವಾಕ್ಯಂ ವಾಕ್ಯೇ ವಾಕ್ಯೇ ಮಂಜುಳಾಲಾಪಗೋಷ್ಠಿ ಗೋಷ್ಠ್ಯಾಂ ಗೋಷ್ಠ್ಯಾಂ ತ್ವತ್ಕಥಾ ರಾಮಚಂದ್ರ. ಎಲ್ಲ ಗೋಷ್ಠಿಯಲ್ಲಿಯೂ ಕೂಡ ನಿನ್ನ ಕಥೆಯನ್ನೇ, ನಿನ್ನನ್ನೇ ವಿಷಯವನ್ನಾಗಿ ಇರಿಸಿಕೊಂಡು ವಿಶೇಷವಾಗಿ ನಿನ್ನ ಮಹಿಮೆಯನ್ನು ಲೋಕದೆಲ್ಲೆಡೆಯಲ್ಲಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಇಂತಹ ಭಕ್ತರನ್ನು ಸರ್ವದಾ ರಕ್ಷಿಸುತ್ತಾ ಅವರ ಅಭೀಷ್ಟಗಳನ್ನು ಪೂರೈಸುತ್ತಾ ಸ್ವಾಮಿ ಯಹಲೋಕಕ್ಕೆ ಬೇಕಾದಂತಹ ಸಂಪತ್ತುಗಳನ್ನು ಕೊಟ್ಟು ಪರಲೋಕಕ್ಕೆ ಬೇಕಾದಂತಹ ಸಾಧನೆಯನ್ನು ಕೂಡ ಈ ಜನ್ಮದ ಮುಖಾಂತರ ಮಾಡಿಸುತ್ತಾ ಅನುಗ್ರಹಿಸುತ್ತಿದ್ದಾನೆ. ಅಂತಹ ಸ್ವಾಮಿಯ ರಥ ಮುಂದೆ ಬರ್ತಾ ಇದೆ. ರಥದೊಳಗೆ ಸ್ವಾಮಿ ತನ್ನ ಪರಿವಾರದೊಂದಿಗೆ ಕುಳಿತುಕೊಂಡು ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರನ್ನೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ತಾನು ಮುಂದೆ ಸಾಗುತ್ತಾ ಇದ್ದಾನೆ. ಅಂತಹ ಶ್ರೀರಾಮಚಂದ್ರ ಪ್ರಭುವಿನ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ನಿಮಿತ್ತಕವಾದಂತಹ ರಥೋತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಇಂತಹ ಅದ್ಭುತವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಕೃತಕೃತ್ಯರಾಗ್ತಾ ಇದ್ದೇವೆ. ದುರಿತ ತಿಮಿರ ಚಂದ್ರೋ ದುಷ್ಟಕುಂಜಾತ ಚಂದ್ರ ದುಷ್ಟಕಂಜಾತ ಚಂದ್ರ ಸುರಕುವಲಯ ಚಂದ್ರ ಸೂರ್ಯವಂಶಾಬ್ಧಿ ಚಂದ್ರ ಸ್ವಜನ ನಿವಾಹ ಚಂದ್ರ ಶತ್ರುರಾಜೀವ ಚಂದ್ರ ಪ್ರಣತ ಕುಮುದ ಚಂದ್ರ ಪಾತು ಮಾಂ ರಾಮಚಂದ್ರ. ನಮ್ಮೆಲ್ಲರನ್ನ ಆ ಸ್ವಾಮಿ ಶ್ರೀರಾಮಚಂದ್ರ ರಕ್ಷಣೆ ಮಾಡಲಿ. ಕಲ್ಯಾಣದಂ ಕೌಶಿಕ ಯಜ್ಞಪಾಲಂ ಕಲಾನಿಧಿಂ ಕಾಂಚನ ಶೈಲಧೀರಂ ಕಂಜಾತನೇತ್ರಂ ಕರುಣಾಸಮುದ್ರಂ ಕಾಕುತ್ಸರಾಮಂ ಕಲಯಾಮಿ ಚಿತ್ತೇ. ಕಾಕುತ್ಸರಾಮನನ್ನು ಮನಸ್ಸಿನಲ್ಲಿ ಸರ್ವದಾ ಇರಿಸಿಕೊಳ್ತಾ ಭಗವಂತನ ಪೂಜೆಯನ್ನು ಹೃದಯ ಮಂದಿರದಲ್ಲಿ ಮಾಡುತ್ತಾ ನಾವು ನಮ್ಮ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಕಾಕುತ್ಸರಾಮಂ ಕಲಯಾಮಿ ಚಿತ್ತೇ ಎಂಬುದಾಗಿ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಮನಸ್ಸಿನಲ್ಲಿ ಅವನನ್ನು ಇರಿಸಿಕೊಳ್ಳಬೇಕು. ಇರಿಸಿಕೊಂಡರೆ ಲಾಭ ಏನು ಅಂತ. ಅವನು ಕಲ್ಯಾಣದನಾಗಿದ್ದಾನೆ. ಕಲ್ಯಾಣವನ್ನು ಉಂಟು ಮಾಡತಕ್ಕಂಥವನು. ಕೌಶಿಕರ ಯಜ್ಞದ ಪಾಲನೆಯನ್ನು ಮಾಡಿರ್ತಕ್ಕಂಥವನು. ಕಲಾನಿಧಿಯಾಗಿದ್ದಾನೆ. ಅಂತಹ ಶ್ರೀರಾಮಚಂದ್ರ ಪ್ರಭುವಿನ ಪಾದಪದ್ಮಗಳನ್ನು ಬ್ರಹ್ಮಾದಿ ದೇವತೆಗಳು ಕೂಡ ಆಶ್ರಯಿಸಿ ತಮಗೆ ಬೇಕಾದಂತಹ ಎಲ್ಲ ಫಲಗಳನ್ನು ಪಡೆದುಕೊಂಡಿದ್ದಾರೆ. ಆ ರೀತಿಯಾಗಿ ಎಲ್ಲರ ಅಭೀಷ್ಟಗಳನ್ನು ಪೂರೈಸುವಂತಹ ದೇವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರ ಪ್ರಭುವಿನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ರಥೋತ್ಸವ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡುತ್ತಾ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರ ಪ್ರಭುವಿನ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜ
ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದವೇದಾಂತ ವೇದ್ಯಾಯ ಮೇಘಶ್ಯಾಮಲ ಮೂರ್ತಯೇ ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ಎಂಬುದಾಗಿ ಆ ಶ್ರೀರಾಮಚಂದ್ರ ಪ್ರಭುವನ್ನು ಸ್ಮರಿಸುತ್ತಾ ಅವನ ಅಪಾರವಾಗಿರ್ತಕ್ಕಂತಹ ಕೃಪೆ ನಮ್ಮೆಲ್ಲರ ಮೇಲೆ ಹೀಗೆ ಸರ್ವದಾ ಇರಲಿ ಎಂಬುದಾಗಿ ಸ್ತುತಿಯನ್ನು ಅವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದಂತಹ ನಿನಗೆ ಅನಂತ ಅನಂತ ನಮನಗಳು ಎಂಬುದಾಗಿ ನಮನಗಳನ್ನು ಕೃತಜ್ಞತೆಯನ್ನು ನಾಮಸ್ಮರಣೆ ಮಾಡುವುದರ ಮುಖಾಂತರ ಜಯ ರಾಮ ಜಯ ಜಯ ರಾಮ ರಘುರಾಮ ಜಾನಕಿರಾಮ ಅಯೋಧ್ಯ ಪಾಲಕ ಆಂಜನೇಯ ವರದ ಎಂಬುದಾಗಿ ಆ ಸ್ವಾಮಿಯನ್ನು ಸ್ತುತಿಸುತ್ತಾ ಕೋದಂಡರಾಮ ಸ್ವಾಮಿಯ ರಥೋತ್ಸವ ವೈಭವವನ್ನು ಮನಸ್ಸಿನಲ್ಲಿ ಸರ್ವದಾ ಇರಿಸಿಕೊಳ್ಳುತ್ತಾ ಧ್ಯಾನಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ, ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಶ್ರೀರಾಮಚಂದ್ರಾಯ ನಮಃ. ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷ ಪದೇಚ್ಛವಃ. ಯಾರ್ಯಾರಿಗೆ ಮೋಕ್ಷ ಬೇಕೋ ಬನ್ನಿ ಎಂಬುದಾಗಿ ರಾಮ ಎಲ್ಲರನ್ನ ಕರೀತಾ ಇದ್ದದ್ದು. ಈಗಲೂ ಕೂಡ ರಥದಲ್ಲಿ ಅಧಿಷ್ಠಿತನಾಗಿ ನಮ್ಮೆಲ್ಲರನ್ನ ತನ್ನ ಸಮೀಪಕ್ಕೆ ಕರೀತಾ ಇದ್ದಾನೆ. ಇದೋ ನಿಮಗೆ ಬೇಕಾದಂತಹ ಫಲವನ್ನು ಕೊಡ್ತೇನೆ ಬನ್ನಿ ಅಂತ. ಬಂದ ಭಕ್ತರೆಲ್ಲರೂ ಕೂಡ ಆನಂದವನ್ನು ಪಡಿತಾ ಇದ್ದಾರೆ. ಅಂತಹ ಆನಂದ ಅವರ ಸ್ವರೂಪ ಆನಂದದ ಆವಿರ್ಭಾವವನ್ನು ಮಾಡಿಸುವಂತಹ ಬೇಕಾದಂತಹ ಸಾಧನೆಯನ್ನು ಈ ಉತ್ಸವದಲ್ಲಿ ನೆರವೇರಿಸಿಕೊಡುತ್ತಿದ್ದಾನೆ. ಅಂತಹ ವೇದಾಂತ ವೇದ್ಯನಾದ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಭಜಿಸುತ್ತಾ ನಾವು ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೆ ಭಾಗ್ಯಾನಾಂ ಪರಿಪಾಕಾಯ ಭವ್ಯ ರೂಪಾಯ ಮಂಗಳಂ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಪಿತೃಭಕ್ತಾಯ ಸತತಂ ಭ್ರಾತೃವಿಸ್ಸಹ ಸೀತಯಾ ನಂದಿತಾಖಿಲಲೋಕಾಯ ರಾಮಚಂದ್ರಾಯ ಮಂಗಳಂ. ರಾಮಚಂದ್ರಾಯ ಮಂಗಳಂ. ನಮೋ ನಮೋ ನಾಥ ನಮೋ ನಮಸ್ತೆ. ನಮೋ ನಮೋ ರಾಮ ನಮೋ ನಮಸ್ತೆ. ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೆ ಮೇ. ಅವನನ್ನು ಹನುಮಂತ ದೇವರು ಶ್ರೀರಾಮಚಂದ್ರನನ್ನು ಭಜಿಸುವಂತಹದ್ದು. ನಾಥ ನಾಥ ನಮೋ ನಮಃ ಎಂಬುದಾಗಿ ಆ ಸ್ವಾಮಿಯನ್ನು ಮೇಲಿಂದ ಮೇಲೆ ಸ್ಮರಿಸುವಂತಹದ್ದು. ಅಂತಹ ಶ್ರೀರಾಮಚಂದ್ರನನ್ನು ನಾವು ಕೂಡ ಸ್ಮರಿಸುತ್ತಾ ಸೌಮಿತ್ರಿಣ ಚ ಜಾನಕ್ಯ ಚಾಪಬಾಣಾಸಿ ಧಾರಿಣ ಸಂಸೇವ್ಯಾಯ ಸದಾ ಭಕ್ತ್ಯ ಸಾನುಜಾಯಾಸ್ತು ಮಂಗಳಂ. ದಂಡಕಾರಣ್ಯವಾಸಾಯ ಖಂಡಿತಾಮರಶತ್ರವೇ ಗೃಧ್ರರಾಜಾಯ ಭಕ್ತಾಯ ಮುಕ್ತಿದಾಯಾಸ್ತು ಮಂಗಳಂ. ಗೃಧ್ರರಾಜನಾದ ಜಟಾಯುವಿಗೆ ಮುಕ್ತಿಯನ್ನು ನೀಡಿರ್ತಕ್ಕಂತಹ ಮಹಾನುಭಾವ, ಇದು ನಿನಗೆ ಮಂಗಳವಾಗಲಿ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕೂಡ ಈ ರಥೋತ್ಸವ ಕಾರ್ಯಕ್ರಮದ ವೈಭವವನ್ನು ವೀಕ್ಷಿಸುತ್ತಾ ಅದರಲ್ಲಿ ಪಾಲ್ಗೊಂಡು ಕೃತಕೃತ್ಯರಾಗ್ತಾ ಇದ್ದೇವೆ. ಇಂತಹ ಭಾಗ್ಯ ಸರ್ವದಾ ನಮ್ಮದಾಗಿರಲಿ. ಸ್ವಾಮಿ ತನ್ನ ಉತ್ಸವದಲ್ಲಿ ಯಾವಾಗಲೂ ಕೂಡ ಹೀಗೆ ನಮ್ಮನ್ನು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಲಿ, ಅಂತಹ ಅವಕಾಶವನ್ನು ಕಲ್ಪಿಸಿಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿಪ್ರಮಥನಾಯಾಸ್ತು ಮಹಾಧೀರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಆಸಾದ್ಯ ನಗರೀಂ ದಿವ್ಯಾಂ ಅಭಿಷಿಕ್ತಾಯ ಸೀತಯಾ ರಾಜಾಧಿರಾಜ ರಾಜಾಯ ರಾಮಭದ್ರಾಯ ಮಂಗಳಂ. ವಿಭೀಷಣಕೃತೆ ಪ್ರೀತ್ಯಾ ವಿಶ್ವಾಭೀಷ್ಟಪ್ರದಾಯಿನೇ ಜಾನಕಿ ಪ್ರಾಣನಾಥಾಯ ಸದಾ ರಾಮಾಯ ಮಂಗಳಂ. ಶ್ರೀರಾಮಂ
ಶ್ರೀಜಗದ್ಗುರುಂ ಸುರವರಂ ಸೀತಾಮನೋನಾಯಕಂ ಶ್ಯಾಮಾಂಗಂ ಶಶಿಕೋಟಿಪೂರ್ಣವದನಂ ಚಂಚತ್ಕಲಾಕೌಸ್ತುಭಂ ಸೌಮ್ಯಂ ಸತ್ಯಗುಣೋತ್ತಮಂ ಸುಸುರಯೂತೀರೆ ವಸಂತಂ ಪ್ರಭುಂ ತ್ರಾತಾರಂ ಸಕಲಾರ್ಥಸಿದ್ಧಿಸಹಿತಂ ವಂದೇ ರಘೂಣಾಂ ಪತಿಂ. ರಘುಗಳ ಪತಿಯಾದಂತಹ ಶ್ರೀರಾಮಚಂದ್ರನನ್ನ ಎಲ್ಲರ ಅಭೀಷ್ಟಗಳನ್ನು ಪೂರೈಸುವಂತಹ ಕೋದಂಡರಾಮ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ನಮಿಸೋಣ, ನಮಿಸಿ ಕೃತಕೃತ್ಯರಾಗೋಣ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುವರಾನ್ವಯ ರತ್ನದೀಪಂ ಆಜಾನುಬಾಹುಮರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ಎಂಬುದಾಗಿ ಆ ಸ್ವಾಮಿಯನ್ನು ನಮಿಸುತ್ತಾ ಶ್ರೀರಾಮಚಂದ್ರ ಕರುಣಾಕರ ರಾಘವೇಂದ್ರ ರಾಜೇಂದ್ರ ಚಂದ್ರ ರಘುವಂಶ ಸಮುದ್ರ ಚಂದ್ರ ಸುಗ್ರೀವನೇತ್ರ ಯುಗಲೋತ್ಪಲ ಪೂರ್ಣಚಂದ್ರ ಸೀತಾಮನಃ ಕುಬುಧ ಚಂದ್ರ ನಮೋ ನಮಸ್ತೆ ಎಂಬುದಾಗಿ ಆ ಸ್ವಾಮಿಗೆ ನಮನಗಳನ್ನು ಸಲ್ಲಿಸುತ್ತಾ ಸೀತಾ ಮನೋಮಾನಸ ರಾಜಹಂಸ ಸಂಸಾರ ಸಂತಾಪಹರ ಕ್ಷಮಾವನ್ ಶ್ರೀರಾಮ ದೈತ್ಯಾಂತಕ ಶಾಂತರೂಪ ಶ್ರೀ ತಾರಕ ಬ್ರಹ್ಮ ನಮೋ ನಮಸ್ತೆ ವಿಷ್ಣು ರಾಘವ ವಾಸುದೇವ ನೃಹರೆ ದೇವೌಘ ಚೂಡಾಮಣೆ ಸಂಸಾರಾರ್ಣವ ಕರ್ಣಧಾರಕ ಹರೆ ಕೃಷ್ಣಾಯ ತುಭ್ಯಂ ನಮಃ ಸುಗ್ರೀವಾದಿ ಸಮಸ್ತವಾನರವರೈಃ ಸಂಸೇವ್ಯಮಾನಂ ಸದಾ ವಿಶ್ವಾಮಿತ್ರ ಪರಾಶರಾದಿ ಮುನಿಭಿಃ ಸಂಸ್ತೂಯಮಾನಂ ಭಜೆ ರಾಮಂ ಚಂದನ ಶೀತಲಂ ಕ್ಷಿತಿಸುತಾ ಮೋಹಾಕರಂ ಶ್ರೀಕರಂ ವೈದೇಹಿ ನಯನಾರವಿಂದಮಿಹಿರಂ ಸಂಪೂರ್ಣ ಚಂದ್ರಾನನಂ ರಾಜಾನಂ ಕರುಣಾಸಮೇತನಯನಂ ಸೀತಾಮನೋನಂದನಂ ಸೀತಾದರ್ಪಣಚಾರು ಗಂಡಗಲಿತಂ ವಂದೇ ಸದಾ ರಾಘವಂ ಎಂಬುದಾಗಿ ಆ ರಾಘವನನ್ನು ಶ್ರೀ ಕೋದಂಡರಾಮ ಸ್ವಾಮಿಯನ್ನು ಸ್ತೋತ್ರ ಮಾಡುತ್ತಾ ಜಪಿಸುತ್ತಾ ಅವನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಮಾತಾರಾಮೋ ಮತ್ಪಿತಾ ರಾಮಚಂದ್ರೋ ಭ್ರಾತಾರಾಮೋ ಮತ್ಸಖಾ ರಾಘವೇಶಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು ನಾಣ್ಯಂ ಜಾನೆ ನೈವ ಜಾನೇ ನ ಜಾನೆ ಎಂಬುದಾಗಿ ಸ್ವಾಮಿಯೇ ನಮ್ಮೆಲ್ಲರ ದೈವ ಆಗಿರತಕ್ಕಂತಹದ್ದು, ಅಭೀಷ್ಟಗಳನ್ನು ಪೂರೈಸುವಂತಹ ಸ್ವಾಮಿ. ಅಂತಹ ಸ್ವಾಮಿಯನ್ನೇ ನಾವು ಶರಣು ಹೊಂದುತ್ತಾ ಇದ್ದೇವೆ. ಅವನೇ ಮುಖ್ಯ, ಅವನಲ್ಲಿಯೇ ಭಕ್ತಿ ವಿಶೇಷವಾಗಿ ಮಾಡ್ತಕ್ಕಂತಹದ್ದು. ಇಂತಹ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಉತ್ಸವ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಉತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿಕೊಂಡಂಥವರಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹ ಸ್ವಾಮಿಯದ್ದು ಇದ್ದೇ ಇರುತ್ತದೆ. ಅಂತಹ ಆ ವಿಶಿಷ್ಟವಾದಂತಹ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟದ್ದು ಕೂಡ ಆ ಭಗವಂತನೇ. ಯಮೇವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಅವನು ಕೊಟ್ಟಿರ್ತಕ್ಕಂತಹ ಭಾಗ್ಯ, ಅವನಲ್ಲಿ ನಾವು ಭಕ್ತಿಯನ್ನು ತಿರುಗಿ ಕೊಡತಕ್ಕಂತಹದ್ದು ಮಾತ್ರ ನಮ್ಮ ಕರ್ತವ್ಯ. ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ, ಇನ್ನೇನು ಕೊಡಲಿಕ್ಕೆ ಸಾಧ್ಯ ನಮನವನ್ನು ಬಿಟ್ಟರೆ. ಆದ್ದರಿಂದ ಅವನನ್ನು ನಮಿಸುತ್ತಾ ಅವನ ನಾಮವನ್ನು ಜಪಿಸುತ್ತಾ ನಮ್ಮ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಭಾಗಗ್ರಹಣ ಅನ್ನುವಂತಹದ್ದೇನಾಗಿದೆ ಇದು ಅವನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಆಗಿರುವಂತಹದ್ದು. ಇಂತಹ ಸತ್ಯ ಸಂಕಲ್ಪನ ಪಾದಪದ್ಮಗಳನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾ ಪತಯೇ ನಮಃ. ಸೀತಾಪತಯೇ ನಮೋ ನಮಃ ಎಂಬುದಾಗಿ ಸೀತಾಪತಿಯನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ರಾಜೀವಾಯತಲೋಚನಂ ರಘುವರಂ ನೀಲೋತ್ಪಲಶ್ಯಾಮಲಂ ಮಂದಾರಾಂಚಿತಮಂಡಪೆ ಸುಲಲಿತೆ ಸೌವರ್ಣಕೆ ಪುಷ್ಪಕೆ
ఆస్థానే నవరత్నరాజి ఖచితే సింహాసనే సంస్థితం సీతా లక్ష్మణ లోకపాల సహితం వందే మునీంద్రాస్పదం. హరే శ్రీనివాస. రామభద్ర సీతారమణ సర్వేశ ఏమని చెప్పగవచ్చు నిదివో నీ ప్రతాపము. ఏమని చెప్పగవచ్చు నిదివో నీ ప్రతాపము. రామ రామ భద్ర సీతారమణ సర్వేశ ఏమని చెప్పగవచ్చు నిదివో నీ ప్రతాపము. రామ రామ భద్ర సీతారమణ సర్వేశ ఏమని చెప్పగవచ్చు నిదివో నీ ప్రతాపము. హరువిల్లు విరుగదీసిన నాడే అరయ విరిగే వీపులు అసురులకు. వెరవున హరువిల్లు విరుగదీసిన నాడే అరయ విరిగే వీపులు అసురులకు. వరుస వనవాసపు వ్రతము పట్టినప్పుడే వరుస వనవాసపు వ్రతము పట్టినప్పుడే పరుల మతుల భీతి పట్టే రఘురామా. ఏమని చెప్పగవచ్చు నిదివో నీ ప్రతాపము. రామ రామ భద్ర సీతారమణ సర్వేశ ఏమని చెప్పగవచ్చు నిదివో నీ ప్రతాపము. వచ్చి నీవు దండకావనం చొచ్చిన నాడే చొచ్చిరి పాతాళమసురలెల్లాను. వచ్చి నీవు దండకావనం చొచ్చిన నాడే చొచ్చిరి పాతాళమసురలెల్లాను. ముచ్చటాడి చుప్పనాతి ముక్కు కోసిన నాడే ముచ్చటాడి చుప్పనాతి ముక్కు కోసిన నాడే కొచ్చి దైత్యులాస తెగ కోసిరి శ్రీరామా. ఏమని చెప్పగవచ్చు నిదివో నీ ప్రతాపము. రామ రామ భద్ర సీతారమణ సర్వేశ ఏమని చెప్పగవచ్చు నిదివో నీ ప్రతాపము. విడిచిన నాడే విడిచిరి దానవులు వేడుకలెల్లాను. అడరి మారీచుపై నమ్ము విడిచిన నాడే విడిచిరి దానవులు వేడుకలెల్లాను. బడి విభీషణుని చేపట్టితే బడి విభీషణుని చేపట్టితే రక్కసులెల్ల చిడిసి మల్లె వట్టిరి శ్రీ వెంకటరామా. ఏమని చెప్ప
చెప్పగవచ్చు నిదివోని ప్రతాపము రామ రామ భద్ర సీతారమణ సర్వేశ ఏమని చెప్పగవచ్చు నిదివోని ప్రతాపము ನಮೋ ನಮಸ್ತೆ ಅಖಿಲ ಪೂಜಿತಾಯ ನಮೋ ನಮಶ್ಚಂದ್ರನಿಭಾನನಾಯ ನಮೋ ನಮಸ್ತೆ ರಘುವಂಶಜಾಯ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ಲಕ್ಷ್ಮಣ ಸಹಿತನಾದಂತಹ ಶ್ರೀರಾಮಚಂದ್ರನನ್ನು ನಮಿಸುತ್ತಾ ನಾವೆಲ್ಲರೂ ಕೂಡ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ನಿಮಿತ್ತಕವಾಗಿ ನಡೀತಾ ಇರತಕ್ಕಂತಹ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಇಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮ್ಮೆಲ್ಲರಿಗೆ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಕಲ್ಪಿಸಿಕೊಟ್ಟಿರುವಂತಹದ್ದು. ನಾವು ಕೂಡ ವಿಶೇಷವಾಗಿ ಶ್ರೀರಾಮಚಂದ್ರನನ್ನು ಭಜಿಸುತ್ತಾ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗುತ್ತಾ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇರುವಂತಹದ್ದು. ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋ ವಸಾನಂ ನವಕಮಲದಲಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಂಕಾರೂಢಸೀತಾ ಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದದಹತ ಮುರುಜಟಾಮಂಡಲಂ ರಾಮಚಂದ್ರಂ. ಶ್ರೀರಾಮಚಂದ್ರ ಅದ್ಭುತವಾದ ರೀತಿಯಲ್ಲಿ ರಥದಲ್ಲಿ ಅಧಿಷ್ಠಿತನಾಗಿ ಸುಂದರವಾದ ಅಲಂಕಾರವನ್ನು ಪಡೆದುಕೊಂಡಂಥವನಾಗಿ ನಮ್ಮನ್ನು ಅನುಗ್ರಹಿಸುತ್ತಿದ್ದಾನೆ. ಅದೇ ಶ್ರೀರಾಮಚಂದ್ರ ಜಟಾಧಾರಿಯಾಗಿ ಅನೇಕ ಅಲಂಕಾರಗಳಿಂದ ಪ್ರದೀಪ್ತನಾಗಿ ಮೋಡದ ಕಾಂತಿಯುಳ್ಳಂಥವನಾಗಿ ನಮ್ಮ ಧ್ಯಾನಕ್ಕೆ ವಿಷಯನಾಗ್ತಾ ಇರತಕ್ಕಂಥದ್ದು. ಅಂತಹ ರಾಮಚಂದ್ರನನ್ನು ಧ್ಯಾನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆ ವಿಧವಾಗಿ ಶ್ರೀರಾಮಚಂದ್ರನನ್ನು ಧ್ಯಾನಿಸುತ್ತಾ ತಿಳಿಸ್ತಾರೆ. ಶ್ರೀರಾಮಚಂದ್ರನ ಕಥೆ ಚರಿತ್ರೆ ಎಂತಹ ವಿಸ್ತಾರವಾದಂತಹದ್ದು. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶತಕೋಟಿ ರಾಮಾಯಣ ಇದೆ. ಅಲ್ಲಿರುವಂತಹ ಒಂದೊಂದು ಅಕ್ಷರವನ್ನು ಜಪಿಸಿದರೂ ಕೂಡ ಆ ಅಕ್ಷರವು ಮಹಾಪಾತಕಗಳನ್ನು ಕೂಡ ದೂರ ಮಾಡತಕ್ಕಂತಹ ನಾಶ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯವುಳ್ಳಂಥವುಗಳಾಗಿದ್ದಾವೆ. ಅಂತಹ ಅದ್ಭುತವಾದಂತಹ ಸ್ವಾಮಿಯ ಚರಿತೆಯನ್ನು ಸಂದರ್ಭದಲ್ಲಿ ಈಗ ನಾವು ಸ್ಮರಿಸುತ್ತಾ ವಿಶೇಷವಾಗಿ ಅವನ ಈ ರಥೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಪಾಲ್ಗೊಳ್ತಾ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ತಾ ಇದ್ದೇವೆ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀ ಲಕ್ಷ್ಮಣೋಪೇತಂ ಜಟಾ ಮಕುಟಮಂಡಿತಂ ಸಾಸಿತೂರ್ಣ ಧನುರ್ಬಾಣಪಾಣಿಂ ನಕ್ತಂಚರಾಂತಕಂ ಸ್ವಲೀಲಯಾ ಜಗತ್ರಾತುಂ ಆವಿರ್ಭೂತಮಜಂ ವಿಭುಂ. ತನ್ನ ಲೀಲೆಯಿಂದಲೇ ಈ ಪ್ರಪಂಚವನ್ನು ರಕ್ಷಣೆ ಮಾಡಬೇಕು ಅಂತ ಆವಿರ್ಭವಿಸಿರ್ತಕ್ಕಂತಹ ವಸ್ತುತಃ ಜನ್ಮವೇ ಇಲ್ಲ, ಆದರೂ ಕೂಡ ಭೂಲೋಕದಲ್ಲಿ ಅವತಾರವನ್ನು ಮಾಡಿ ಎಲ್ಲ ಕಡೆ ವ್ಯಾಪಿಸಿ ಎಲ್ಲ ಕಡೆ ತನ್ನ ಕೀರ್ತಿಯನ್ನು ಕೂಡ ವ್ಯಾಪಿಸುವಂತೆ ಮಾಡಿ ಎಲ್ಲರಿಗೆ ಬೋಧನೆಯನ್ನು ಮಾಡಿದ್ದಾನೆ. ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಮಾನವ ಅನ್ನುವಂತಹದ್ದನ್ನು ನಡೆಸಿಕೊಟ್ಟು ತೋರಿಸಿ ಬೋಧಿಸಿರತಕ್ಕಂತಹದ್ದು. ಅಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸುತ್ತಾ ವಿಶೇಷವಾಗಿ ಶ್ರೀರಾಮಚಂದ್ರನಲ್ಲಿ ಅವನ ಪರಿವಾರ ದೇವತೆಗಳೇನಿದ್ದಾರೆ ಲಕ್ಷ್ಮಣ, ಸೀತೆ, ಹನುಮಂತ ಎಲ್ಲರಲ್ಲಿಯೂ ಕೂಡ ವಿಶೇಷವಾಗಿ ಭಕ್ತಿಯನ್ನು ಮಾಡೋಣ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನ ಲಿಪ್ಯತೆ ಪಾಪೈಃ ಭುಕ್ತಿಂ ಮುಕ್ತಿಂ ಚ ವಿಂದತಿ. ರಾಮ ಎಂಬುದಾಗಿ ರಾಮಭದ್ರ, ರಾಮಚಂದ್ರ ಹೀಗೆ ಸ್ವಾಮಿಯನ್ನು ನಾವು ವಿಶೇಷವಾಗಿ ಪ್ರಾರ್ಥಿಸಬೇಕಂತೆ.
ಪ್ರಾರ್ಥಿಸುತ್ತಾ ಅವನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಮಾಡಬೇಕು. ಜಗಜ್ಜೈತ್ರೇಕ ಮಂತ್ರೇಣ ರಾಮನಾಮಾಭಿರಕ್ಷಿತಂ ಯಃ ಕಂಠೆ ಧಾರಯೇತ್ ತಸ್ಯ ಕರಸ್ಥಾಃ ಸರ್ವಸಿದ್ಧಯಃ. ರಾಮನಾಮವನ್ನು ನಾಲಿಗೆಯಲ್ಲಿ ಇರಿಸಿಕೊಂಡು ಜಪಿಸ್ತಾ ಇದ್ದದ್ದು ಅಂತಾದರೆ ಲೋಕದಲ್ಲಿ ಎಲ್ಲ ಕಾರ್ಯಗಳು ಕೂಡ ಸುಲಭವಾಗಿ ಪೂರ್ಣವಾಗುವಂತಹದ್ದಾಗ್ತಿದೆ. ಎಲ್ಲ ಸಿದ್ಧಿಗಳು ಕೈಯಲ್ಲಿಯೇ ಇರತಕ್ಕಂಥವಾಗ್ತಿವೆ. ಅಂತಹ ಶಕ್ತಿ ಆ ಸ್ವಾಮಿಯ ನಾಮಕ್ಕೆ ಇರುವಂತಹದ್ದಾಗಿದೆ. ವಜ್ರ ಪಂಜರ ನಾಮೇದಂ ಯೋ ರಾಮ ಕವಚಂ ಸ್ಮರೇತ್ ಅವ್ಯಾಹತಾಜ್ಞ ಸರ್ವತ್ರ ಲಭತೆ ಜಯ ಮಂಗಳಂ. ಅವನು ಏನನ್ನು ಆಜ್ಞೆ ಮಾಡ್ತಾನೋ ಅದು ಎಲ್ಲ ಕಡೆಯಲ್ಲೂ ಕೂಡ ನಡೆಯತಕ್ಕಂತಹದ್ದಾಗ್ತಿದೆ. ಯಾರು ಎಲ್ಲಿ ಆದರೂ ಕೂಡ ಪಾಲ್ಗೊಳ್ಳಬಹುದು, ಜಯವನ್ನು ಹೊಂದತಕ್ಕಂಥವರಾಗ್ತಾರೆ. ಆದ್ದರಿಂದ ಸ್ವಾಮಿಯ ನಾಮ ಅನ್ನತಕ್ಕಂತಹದ್ದು ಕವಚವಾಗಿ ಅವನ ರಕ್ಷಣೆಯನ್ನು ಮಾಡ್ತಕ್ಕಂತಹದ್ದಾಗ್ತಿದೆ. ಅಂತಹ ಅದ್ಭುತವಾದ ಮಹಿಮೆಯುಳ್ಳಂತಹದ್ದು ರಾಮನಾಮ. ಅಂತಹ ರಾಮನಾಮವನ್ನು ಜಪಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮ ಶ್ರೀಮಾನ್ ಸನಃ ಪ್ರಭುಃ. ಶ್ರೀರಾಮಚಂದ್ರಾಯ ನಮಃ. వీడివో అల విజయ రాఘవుడు పోడిమి కొలువున పొదలి. వీడివో అల విజయ రాఘవుడు పోడిమి కొలువున పొదలి. చెలియ పోడిమి కొలువున పొదలి. వీడివో అల విజయ రాఘవుడు పోడిమి కొలువున పొదలి. చెలియ పోడిమి కొలువున పొదలి. లోకాభిరాముడు రాముడు లోకాభిరాముడు గుణధాముడసురలకు దమనుడు. రాముడు లోకాభిరాముడు గుణధాముడసురలకు దమనుడు. తామర కన్నుల దశరథ తనయుడు మోమున నవ్వి మొక్కవె చెలియ. తామర కన్నుల దశరథ తనయుడు మోమున నవ్వి మొక్కవె చెలియ. వీడివు అల విజయ రాఘవుడు పోడిమి కొలువున పొదలి. వీడివు అల విజయ రాఘవుడు పోడిమి కొలువున పొదలి. చెలియ పోడిమి కొలువున పొదలి. కోదండధరుడు గురు కిరీటపతి ఓదిగ సురముని పూజితుడు. కోదండధరుడు గురు కిరీటపతి ఓదిగ సురముని పూజితుడు. ఆదిమ పురుషుడు అంబుదవర్ణుడు నీ దశ చూపులు నించే చెలియ. ఆదిమ పురుషుడు అంబుదవర్ణుడు నీ దశ చూపులు నించే చెలియ. వీడివు అల విజయ రాఘవుడు పోడిమి కొలువున పొదలి. చెలియ పోడిమి కొలువున పొదలి.
రాజశేఖరుడు శ్రీ వెంకటగిరి సీతాపతి. రావణాంతకుడు రాజశేఖరుడు శ్రీ వెంకటగిరి సీతాపతి. వావిలిపాటిలో వరమూర్తి తానై ఓవరి కొలువున ఉన్నాడే చెలియ. వావిలిపాటిలో వరమూర్తి తానై ఓవరి కొలువున ఉన్నాడే చెలియ. వీడివు అల విజయ రాఘవుడు కోడిమి కొలువున పొగలి. వీడివో అల విజయ రాఘవుడు కోడిమి కొలువున పొగలి. ಶ್ರೀರಾಮಚಂದ್ರ ಲೋಕಾಭಿರಾಮನಾಗಿದ್ದಾನೆ, ಗುಣಗಳಿಗೆಲ್ಲ ಧಾಮನಾಗಿದ್ದಾನೆ, ಅಸುರರಿಗೆಲ್ಲ ದಮನನಾಗಿದ್ದಾನೆ. ಅಂತಹ ಆ ಕೋದಂಡರಾಮ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಆ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಆ ರಾಮ ಕಲ್ಪವೃಕ್ಷಾಣಾಂ ವಿರಾಮ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮ ಶ್ರೀಮಾನ್ ಸನಃ ಪ್ರಭು. ಅವನೇ ನಮ್ಮೆಲ್ಲರ ಒಡೆಯನಾಗಿರ್ತಕ್ಕಂಥವನು. ಲೋಕದಲ್ಲೆಲ್ಲ ಅಭಿರಾಮನಾಗಿ ಸುರಸುಂದರನಾಗಿ ವಿರಾಜಿಸುತ್ತಾ ಎಲ್ಲರ ಮನಸ್ಸಿಗೆ ಮುದವನ್ನು ನೀಡತಕ್ಕಂಥವನಾಗಿದ್ದಾನೆ. ಎಲ್ಲ ಆಪತ್ತುಗಳನ್ನಿಗೆಲ್ಲ ವಿರಾಮ ರೂಪದಲ್ಲಿರ್ತಕ್ಕಂಥವನು. ಕಲ್ಪವೃಕ್ಷಗಳಿಗೆಲ್ಲ ಉಪವನವಾಗಿ ಎಲ್ಲರ ವಿಶೇಷವಾದ ಅಭೀಷ್ಟಗಳನ್ನು ಪೂರೈಸುವಂತಹ ದೇವ ಆಗಿದ್ದಾನೆ. ಅಂತಹ ರಾಮನನ್ನು ನಮ್ಮ ಪ್ರಭುವನ್ನಾಗಿ ನಾವು ಯಾವಾಗಲೂ ಕೂಡ ಆಶ್ರಯಿಸಿ ಅವನ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕು. ತರುಣೌ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಚೀರಕೃಷ್ಣಾಜಿನಾಂಬರೌ ಫಲಮೂಲಾಶಿನೌ ದಾಂತೌ ತಾಪಸೌ ಬ್ರಹ್ಮಚಾರಿಣೌ ಪುತ್ರೌ ದಶರಥಸ್ಯೇತೌ ಭ್ರಾತರೌ ರಾಮಲಕ್ಷ್ಮಣೌ. ರಾಮಲಕ್ಷ್ಮಣರಿರುವರೂ ಕೂಡ ಅತ್ಯಂತ ಅದ್ಭುತವಾದ ರೀತಿಯಿಂದ ಲೋಕ ಸಂರಕ್ಷಣಾ ಕಾರ್ಯದಲ್ಲಿ ನಿರತರಾಗತಕ್ಕಂಥವರು. ಹಾಗಾಗಿ ರಾಮ ಲಕ್ಷ್ಮಣರಿರುವರೂ ಕೂಡ ನಮ್ಮ ರಕ್ಷಕರಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಬ್ರಹ್ಮಚಾರಿಗಳು, ದಶರಥನ ಮಕ್ಕಳು ಇವರಿರುವರು ಕೂಡ ನಮ್ಮ ಸಕಲ ವಿಧವಾಗಿರ್ತಕ್ಕಂತಹ ರಕ್ಷಣೆಯಲ್ಲಿ ನಿರತರಾಗಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ. ಗರುಡ ದೇವರನ್ನು ನಾವು ನೋಡ್ತಾ ಇದ್ದೇವೆ. ಗರುಡನ ಮೂರ್ತಿ ಸ್ವಾಮಿಯ ಸೇವೆಗೆಂದು ಸರ್ವದಾ ಸಿದ್ಧನಾಗಿರ್ತಕ್ಕಂಥವನು. ಶರಣ್ಯೌ ಸರ್ವಸತ್ವಾನಾಂ ಶ್ರೇಷ್ಠೌ ಸರ್ವಧನುಷ್ಮತಾಂ ರಕ್ಷಃ ಕುಲ ನಿಹಂತಾರೌ ತ್ರಾಯೇತಾಂ ನೋ ರಘೂತ್ತಮೌ. ರಾಕ್ಷಸರ ಕುಲವನ್ನು ಸಂಹಾರ ಮಾಡತಕ್ಕಂಥವರು, ಎಲ್ಲ ಧನುಷ್ಧಾರಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು, ಎಲ್ಲ ಪ್ರಾಣಿಗಳಿಗೂ ಕೂಡ ಶರಣ್ಯರಾಗಿದ್ದಾರೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ. ಅಂತಹ ಅವರೀರ್ವರನ್ನು ಭಜಿಸುತ್ತಾ ಆತ್ತ ಸಜ್ಜ ಧನುಷಾ ವಿಷಸ್ಪೃಶಾ ವಕ್ಷಯಾಶು ಗನಿಶಂಗ ಸಂಗಿನೌ ರಕ್ಷಣಾಯ ಮಮ ರಾಮ ಲಕ್ಷ್ಮಣಾವಗ್ರತಃ ಪಥಿ ಸದೈವ ಗಚ್ಚತಾಂ. ನಮ್ಮ ಮುಂಭಾಗದಲ್ಲಿ ನಮ್ಮ ರಕ್ಷಣೆಗಾಗಿ ರಾಮ ಲಕ್ಷ್ಮಣರು ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಸನ್ನದ್ಧಃ ಕವಚಿ ಖಡ್ಗಿ ಚಾಪಬಾಣಧರೋ ಯುವ ಗಚ್ಚನ್ ಮನೋರಥೋಸ್ಮಾಕಂ ರಾಮಃ ಪಾತು ಸ ಲಕ್ಷ್ಮಣಃ. ನಮ್ಮೆಲ್ಲರ ಮನಸ್ಸಿನ ಅಭಿಲಾಷೆಗಳನ್ನು ಲಕ್ಷ್ಮಣ ಸಹಿತನಾದಂತಹ ರಾಮ ಪೂರ್ಣಗೊಳಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ರಾಮೋ ದಾಶರಥಿ ಶೂರೋ ಲಕ್ಷ್ಮಣಾನುಚರೋ ಬಲಿ ಕಾಕುತ್ಸಃ ಪುರುಷಃ ಪೂರ್ಣಃ ಕೌಸಲ್ಯೇಯೋ ರಘೂತ್ತಮಃ. ವೇದಾಂತ ವೇದ್ಯೋ ಯಜ್ಞೇಶಃ ಪುರಾಣ ಪುರುಷೋತ್ತಮಃ ಜಾನಕೀ ವಲ್ಲಭ ಶ್ರೀಮಾನ್ ಅಪ್ರಮೇಯ ಪರಾಕ್ರಮಃ. ಇದೆಲ್ಲವೂ ಕೂಡ ಶ್ರೀರಾಮಚಂದ್ರನ ನಾಮಗಳು. ಈ ನಾಮಗಳನ್ನು ಉಚ್ಚರಿಸುತ್ತಾ ರಾಮಚಂದ್ರ ಪ್ರಭುವಿನ ಅನುಗ್ರಹಕ್ಕೆ ಪಾತ್ರರಾಗಿದ್ದು ಅಂತಾದರೆ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದಂತಹ ಪುಣ್ಯ ನಮಗೆ ಸಿಗುವಂತಹದ್ದಾಗ್ತಿದೆ. ಇದು ಅದ್ಭುತವಾದಂತಹ ರಥೋತ್ಸವ ಕಾರ್ಯಕ್ರಮ. ರಥವನ್ನು ಎಳಿತಾ ಇದ್ದಾರೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಥ ಮುಂದೆ ಬರ್ತಾ ಇದ್ದಂತೆಯೇ ಆನಂದ ಅಧಿಕವಾಗ್ತಾ ಇದೆ.
ಈ ರೀತಿಯಾಗಿ ರಥೋತ್ಸವ ಕಾರ್ಯಕ್ರಮ ತಿರುಪತಿ ಕ್ಷೇತ್ರದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಆಚರಿಸಲ್ಪಡ್ತಾ ಇರತಕ್ಕಂಥದ್ದು. ಅದರ ಪ್ರತ್ಯಕ್ಷ ಪ್ರಸಾರ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ವೀಕ್ಷಿಸುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಕುತ್ಸಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾರಿಂ ಎಂಬುದಾಗಿ ರಾವಣಾರಿಯಾಗಿರ್ತಕ್ಕಂತಹ ರಘುಕುಲ ತಿಲಕನಾದಂತಹ ಲೋಕಾಭಿರಾಮನಾದ ಶ್ರೀರಾಮನನ್ನು ಮೇಲಿಂದ ಮೇಲೆ ನಮಿಸೋಣ. ನಮಿಸಿ ಕೃತಕೃತ್ಯರಾಗೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತಾಪತಿಯಾದಂತಹ ರಾಮನನ್ನು ಭಜಿಸಿ ಕೃತಕೃತ್ಯರಾಗೋಣ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ ಎಂಬುದಾಗಿ ರಾಮ 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 ಅನ್ನುವಂತಹ ನಾಮ ನಾಲಿಗೆಯಲ್ಲಿ ಸರ್ವದಾ ನಲಿಯುವಂತೆ ಮಾಡುತ್ತಾ ಆ ರಾಮನಾಮದ ಫಲವನ್ನು ನಾವೆಲ್ಲರೂ ಕೂಡ ಪಡೆಯತಕ್ಕಂಥವರಾಗೋಣ. ಶ್ರೀರಾಮಚಂದ್ರ ಚರಣೋ ಮನಸಾ ಸ್ಮರಾಮಿ ಶ್ರೀರಾಮಚಂದ್ರ ಚರಣೋ ವಚಸಾ ಗೃಣಾಮಿ ಶ್ರೀರಾಮಚಂದ್ರ ಚರಣೋ ಶಿರಸಾ ನಮಾಮಿ ಶ್ರೀರಾಮಚಂದ್ರ ಚರಣೋ ಶರಣಂ ಪ್ರಪದ್ಯೆ ಶ್ರೀರಾಮಚಂದ್ರ ಚರಣೋ ಶರಣಂ ಪ್ರಪದ್ಯೆ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ ನಾನ್ಯಂ ಜಾನೇ ನೈವ ಜಾನೇ ನ ಜಾನೇ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ತು ಜನಕಾತ್ಮಜಾ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ ತಂ ವಂದೇ ರಘುನಂದನಂ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಮಂಗಳಂ ಭಗವಾನ್ ವಿಷ್ಣುಃ ಮಂಗಳಂ ಮಧುಸೂದನಃ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜಃ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. రామచంద్రుడితడు రఘువీరుడు